चैतन्यं शाश्वतं शान्तं निरञ्जनं नागबिन्दुकलातीतं तस्मै श्रीगुरुवे नमः। पंचवक्त्रं दशभुजं त्रिनेत्रं चन्द्रभूषणम् उमालिङ्गितवामाङ्गं ध्याये सर्वेश्वर शिवं शिवं शिवं। जय मंगलम जय नमः पार्वती शिव हर हर महादेव 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 महादेव। शरणो बसव पाहि मां शरणो बसव पाहि मां बसव पाहि मां शरणो 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 बसव पाहि मां। ತಂದೆ ನೀನೆ ತಾಯಿ ನೀನೆ ಶರಣು ಬಸವ ಪಾಹಿ ಮಾಂ ತಂದೆ ನೀನೆ ತಾಯಿ ನೀನೆ ಶರಣು ಬಸವ ಪಾಹಿ ಮಾಂ ಬಂಧು ನೀನೆ ಬಳಗ ನೀನೆ ಶರಣು ಬಸವ ಪಾಹಿ ಮಾಂ ಬಂಧು ನೀನೆ ಬಳಗ ನೀನೆ ಶರಣು ಬಸವ ಪಾಹಿ ಮಾಂ ಶರಣು ಬಸವ ಪಾಹಿ ಮಾಂ ಶರಣು ಬಸವ ಪಾಹಿ ಮಾಂ ಶರಣು ಬಸವ ಪಾಹಿ ಮಾಂ ಶರಣು ಬಸವ ಪಾಹಿ ಮಾಂ। ಅಂಗ ನೀನೆ ಲಿಂಗ ನೀನೆ ಶರಣು ಬಸವ ಪಾಹಿ ಮಾಂ ಅಂಗ ನೀನೆ ಲಿಂಗ ನೀನೆ ಶರಣು ಬಸವ ಪಾಹಿ ಮಾಂ ಅಂಗ ನೀನೆ ಲಿಂಗ ನೀನೆ ಶರಣು ಬಸವ ಪಾಹಿ ಮಾಂ ಅಂಗ ನೀನೆ ಶರಣು ಬಸವ ಪಾಹಿ ಮಾಂ। ಜಂಗಮ ಪ್ರೇಮಿ ಮಂಗಲ ಮೂರ್ತಿ ಶರಣು ಬಸವ ಪಾಹಿ ಮಾಂ ಜಂಗಮ ಪ್ರೇಮಿ ಮಂಗಲ ಮೂರ್ತಿ ಶರಣು ಬಸವ ಪಾಹಿ ಮಾಂ ಜಂಗಮ ಪ್ರೇಮಿ ಮಂಗಲ ಮೂರ್ತಿ ಶರಣು ಬಸವ ಪಾಹಿ ಮಾಂ ಜಂಗಮ ಪ್ರೇಮಿ ಮಂಗಲ ಮೂರ್ತಿ ಪಾಹಿ ಮಾಂ ಶರಣು ಬಸವ ಪಾಹಿ ಮಾಂ ಶರಣು ಬಸವ ಪಾಹಿ ಮಾಂ ಶರಣು ಬಸವ ಪಾಹಿ ಮಾಂ ಶರಣು ಬಸವ ಪಾಹಿ ಮಾಂ। ದೇವ ದೇವ ದೇವರ ದೇವ ಶರಣು ಬಸವ ಪಾಹಿ ಮಾಂ ದೇವ ದೇವ ದೇವರ ದೇವ ಶರಣು ಬಸವ ಪಾಹಿ ಮಾಂ ದೇವ ದೇವ ದೇವರ ದೇವ ಶರಣು ಬಸವ ಪಾಹಿ ಮಾಂ ದೇವ ದೇವ ದೇವರ ದೇವ ಬಸವ ಪಾಹಿ ಮಾಂ। ಭಾವತೀತ ಮಹಿಮಾ ಪೂರ್ಣ ಶರಣು ಬಸವ ಪಾಹಿ ಮಾಂ ಭಾವತೀತ ಮಹಿಮಾ ಶರಣು ಬಸವ ಪಾಹಿ ಮಾಂ ಭಾವತೀತ ಮಹಿಮಾ ಪೂರ್ಣ ಶರಣು ಬಸವ ಪಾಹಿ ಮಾಂ ಭಾವತೀತ ಮಹಿಮಾ ಪೂರ್ಣ ಶರಣು ಬಸವ ಪಾಹಿ ಮಾಂ 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 ಶರಣು ಬಸವ ಪಾಹಿ। ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವ ಹರ ಹರ महादेव। श्री जगद्गुरु पंचाचार्य महाराज की श्री आराध रुद्र स्वामी महाराज की तात महाराज की राजराजेश्वरी महाराज की जय मंगलम जय नमः पार्वती शिव हर हर महादेव। ಶ್ರೀ ಗುರುಭ್ಯೋ ನಮಃ। ತಾಯಿ ರಾಜರಾಜೇಶ್ವರಿಯನ್ನ ಹೃನ್ಮಂದಿರದಲ್ಲಿ ಧ್ಯಾನಿಸಿ ಜಗದಾಚಾರ್ಯರನ್ನ ಬಸವಾದಿ ಪರ್ವತರನ್ನ ಲಿಂಗಕ್ಕೆ ಆನಂದದ ಗುರುಕುಮಾರ್ ಪಂಚಾಕ್ಷರ ಪುಟ್ಟರಾಜ ಗಲ್ಲಿನಾಥ ಅಜ್ಜಾರವರ ಶ್ರೀಚರಣರನ್ನು ಭಕ್ತಿಯಿಂದ ಹಣಮಿಡಿದು ಅದೇ ರೀತಿಯಾಗಿ ಈ ನಾಡನ್ನ ಪಾವನಗೈದಂತಹ ಉದ್ದೇಶ್ವರ ತಾತರನ್ನ ವಿಭಾವದೂತರನ್ನ ನಮ್ಮ ತಂದೆ ತಾಯಿಯಂದಿರನ್ನ ಹೃನ್ಮಂದಿರದಲ್ಲಿ ಧ್ಯಾನ ಮಾಡಿಕೊಂಡು ಯಾವತ್ತೂ ಕಲಾವಳಕ್ಕೆ ಶರಣಗಳನ್ನು ಹೇಳ್ತಾ ನಾಡಿನ ಎಲ್ಲ ಹರಗುರುಚರ ಮೂರ್ತಿಗಳ ಜಂಗಮ ಮೂರ್ತಿಗಳ ಪಾದಕಮಲಗಳನ್ನು ಮಮ ಶಿವಭೂಷಣಗಳನ್ನು ಮಾಡಿಕೊಂಡು
ಯಾವತ್ತೂ ಪುರಾಣಕ್ಕೆ ಆಗಮಿಸಿರುವಂತ ಹೇರೂರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಶರಣ ಶರಣಿಯರೇ, ತಂದೆ ತಾಯಿಯರೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಚಿಜ್ಯೋತಿ ಸ್ವರೂಪವಾಗಿ ಬೆಳಗುತ್ತಿರುವಂತ ತಾಯಿ ರಾಜರಾಜೇಶ್ವರಿಗೆ ಶರಣುಗಳನ್ನು ಸಮರ್ಪಣೆ ಮಾಡ್ತಾ ಪ್ರಾರ್ಥನೆ ಹೀಗೆ ಪ್ರಾರಂಭ ಮಾಡೋಣ. ಅಮೃತ ಪರಮಾಮೃತ ಶರಣರ ಚರಿತಾಮೃತ, ಅಮೃತ ಪರಮಾಮೃತ ಪ್ರಭುವಿನ ಚರಿತಾಮೃತ, ಅಂತರಂಗದ ಅಮೃತ, ಅಂತರಂಗದ ಅಮೃತ, ಅಂತರಂಗದ ಅಮೃತ, ಅಂತರಂಗದ ಅಮೃತ, ಅಮೃತ ಪರಮಾಮೃತ ಶರಣರ ಚರಿತಾಮೃತ. ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ, ನೀತಿ ಪ್ರೀತಿ ಭಾವ ಭಕ್ತಿ ಸುರಿಸುವ ಕರುಣಾಮೃತ, ನ್ಯಾಯವಿದ್ಯೆ ಸೌಂದರ್ಯ ಕಲಿಸುವ ಜೀವಾಮೃತ, ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಸಾವನೋಡಿಗೆ ದಾರಿ ತೋರು ನಿತ್ಯನೂ ಕವಿದೋಮೃತ, ಸಾವನೋಡಿಗೆ ದಾರಿ ತೋರು ನಿತ್ಯನೂ ಕವಿದೋಮೃತ, ಮನದ ಮೈಲಿಗೆ ತೊಳೆಯುವಂತ, ಮನದ ಮೈಲಿಗೆ ತೊಳೆಯುವಂತ ಮದನದ ಅಮೃತ, ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಭಕ್ತಿಯೇ ಭಕ್ತಾಮೃತ, ಜ್ಞಾನವೇ ಜ್ಞಾನಾಮೃತ, ಭಕ್ತಿಯೇ ಭಕ್ತಾಮೃತ, ಜ್ಞಾನವೇ ಜ್ಞಾನಾಮೃತ, ಭಕ್ತಿ ಜ್ಞಾನ ವೈರಾಗ, ಭಕ್ತಿ ಜ್ಞಾನ ವೈರಾಗದ ಶರಣರ ಚರಿತಾಮೃತ, ಅಮೃತ ಪರಮಾಮೃತ ಶರಣರ ಚರಿತಾಮೃತ. ಸಂಗಮರಣ ಪಂಚಾಚಾರ ಆರು ಸರಣದ ಅಮೃತ, ಸಂಗಮರಣ ಪಂಚಾಚಾರ ಆರು ಸರಣದ ಅಮೃತ, ಶ್ರೇಷ್ಠದಾಯಕ ದಾಸೋಹ, ಶ್ರೇಷ್ಠದಾಯಕ ದಾಸೋಹ ಶರಣರ ಚರಿತಾಮೃತ, ಅಮೃತ ಪರಮಾಮೃತ ಶರಣರ ಚರಿತಾಮೃತ, ಅಂತರಂಗದ ಅಮೃತ, ಅಂತರಂಗದ ಅಮೃತ, ಅಂತರಂಗದ ಅಮೃತ, ಅಂತರಂಗದ ಅಮೃತ, ಅಮೃತ ಪರಮಾಮೃತ ಶರಣರ ಚರಿತಾಮೃತ, ಶರಣರ ಚರಿತಾಮೃತ, ಶರಣರ ಚರಿತಾಮೃತ. ಶಿವ ಸಾಮಗೇ ನಮಃ. ಪಾರ್ವತೀಶ್ವರ ಮಹಾದೇವ. ಜಗದ್ಗುರು ಪಂಚಾಕ್ಷರ महाराज को, रुद्रस्वामी महाराज को, कृपावरद महाराज को हरि. ರುದ್ರಮಹೇಶ್ವರಂ ಹೇರೂರು ಹಿರುಪಲ್ಲ ಭವತಿ ತಿಳಿದಾರುಜಿ ಚಿತ್ರೀಸಿಕೊಳ್ಳುತ್ತಿಮ್ಮದ ಮುದ್ರೆ ದೀಕ್ಷೆಯ ಪೊಂದಿ
ಹಲ ಪವಡಗಿಸಿದ ನಲಿದ ಗುರು ಕರುಣಾದಿ ವೇದಾನಿಯವರ ಪುರಾತನರು ಬಹುಭಕ್ತಿಯಂ ಸಾಧಿಸಿದ ಹರ ಗುರು ಚರಸೆ ಕಾಯಕದರು ಬೋಧೆ ವಚನಾಮೃತ ಸಾರೆ ನುಡಿ ಸತ್ಯ ಹಿಂಸೆಯ ಮಿನತೆ ಇಲ್ಲವೇ ಶಿವಸರ್ವಜಯ ನಮಃ ಪಾರ್ವತೀಶ್ವರ ಮಹಾದೇವ ಯಾವತ್ತೂ ಪುರಾಣವನ್ನು ಬರೆದ ಪಂಡಿತೋತ್ತಮರು ಶಿವಕವಿಗಳು ಉರುಂಕಲ್ ಹಿರೇಮಠದ ವೀರಬಸವ ಶಾಸ್ತ್ರಿ ಬೀಜಿಯವರು ಮೇದಿನಿಯಲ್ಲಿ ವರಪುರಾತನರು ಬಹುಭಕ್ತಿಯನ್ನು ಸಾಧಿಸಿದ ಹರ ಗುರು ಚರ ಸೇವೆ ಕಾಯಕ ದುರು ಬೋಧೆ ವಚನಾಮೃತ ಸಾರ ನಡೆ ನುಡಿ ಸತ್ಯ ಹಿಂಸೆ ದಯ ಮಿನಿಕೆಲ್ಲವ ನೀ ದೈವಿ ಕರುಣಿಸು ಕೆಮ್ಮವ ಗುಣಗಳನ್ನೆಲ್ಲ ಸಾಗರದಿ ಗೆದ್ದುತೆ ಮೊನ ಕಚಲ ಶಿವಭಾವ ವಿನೋದವ ನಿತ್ಯಮ್ಮ ಸರವು ಸರ್ವೇಶ ಮುಕ್ತಿಯ ಕೋಶ ಪಾಹಿ ಮಾಂ ಸತತಂ. ಅಪ್ಪ ದೇವರ ದೈವ ಮಹಾದೇವನೇ, ಏಳು ಭುವನಗಳ ಒಡೆಯನೇ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ, ನೀನೊಲಿದರೆ ಕೊರಡು ಕೊನರುವುದು, ನೀನೊಲಿದರೆ ಬರಡು ಒಯ್ಯಲುವುದು ಎನ್ನುವ ತೆರದಿ ಯಾವತ್ತು ಮೇದಿನಿಯ ವರ ಪುರಾತನರು ಬಹುಭಕ್ತಿಯಿಂದ ಏನೆಲ್ಲವನ್ನ ಸಾಧಿಸಿದ್ದಾರೆ. ಅಣ್ಣ ಬಸವಣ್ಣ ನಾನು ಭಕ್ತ ಅಂತ ಹೇಳಿ ಭಕ್ತಿಯಿಂದ ನಡೆದುಕೊಳ್ಳ. ಹೀಗೆ ನಾವೆಲ್ಲ ವಿಚಾರವನ್ನ ಮಾಡಲಿಕ್ಕಾಗಿ ವೇದ ಪ್ರಿಯ ಶಿವನೆಂಬರಯ್ಯ, ವೇದ ಪ್ರಿಯನು ಶಿವನಲ್ಲವಯ್ಯ. ನಾದ ಪ್ರಿಯ ಶಿವನೆಂಬರಯ್ಯ, ನಾದ ಪ್ರಿಯನೂ ಶಿವನಲ್ಲವಯ್ಯ. ವೇದವನೋದಿದ ಬ್ರಹ್ಮನ ಶಿರ ಹೋಯಿತು, ನಾದವ ಮಾಡಿದ ರಾವಣನಿಗೆ ಅರೆಯಾಯುಷ್ಯವಾಯಿತು. ವೇದ ಪ್ರಿಯನೂ ಅಲ್ಲ, ನಾದ ಪ್ರಿಯನೂ ಅಲ್ಲ, ಭಕ್ತಿ ಕೊಟ್ಟಿದ್ದ ನಮ್ಮ ಗೂಢದ ಸಂಗಮದೇವ. ವರ ಪುರಾತನರೆಲ್ಲ ಭಕ್ತಿಯ ಮಾರ್ಗವನ್ನು ಅನುಸರಿಸಿ ಪರಮಾತ್ಮನ ವಲವನ್ನು ಗಳಿಸಿದರು, ಆತನ ಪ್ರೀತಿಯನ್ನು ಗಳಿಸಿದರು, ಆತನ ಸಖ್ಯತೆಯನ್ನು ಗಳಿಸಿದರು, ಆತನ ಕೃಪಾ ದೃಷ್ಟಿಯನ್ನು ತಾವು ಹೊಂದಿದರು. ಹ್ಯಾಂಗ ಅವ್ವ ಸಜ್ಜನ ಗುಡ್ಡದ ಚರಣಮಾಂಬೆ, ಗುರೂರಿನ ಗುರುದೇವ ದೊಡ್ಡ ಬಸವರನ್ನ ತನ್ನ ಗುರುವಂತ ಸ್ವೀಕಾರ ಮಾಡಿ ಅವರ ಒಂದೊಂದು ವೇದ ವಾಕ್ಯಗಳನ್ನ ತನ್ನ ಜೀವನದ ಬಾಳಿನ ಬೆಳಕು ಅಂತ ತಿಳ್ಕೊಂಡು ಅದರಂತೆ ನಡೆದು ಸದಾಚಾರ ಸಂಪನ್ನರಾಗಿ ಸುವಿವೇಕಿಯಾಗಿ ಶಿವನಾಮ ಧ್ಯಾನ ಮಾಡಿ ಲಿಂಗಾಂಗ ಸಮರಸ್ಯವನ್ನು ಹೊಂದಿದ್ದು. ಅಷ್ಟೇ ಅಲ್ಲ, ಯಾವ ಜಾತ ವೇದ ಮುನಿಗಳಿಂದ ದೀಕ್ಷೆಯನ್ನು ಪಡೆದಂತ ಅಣ್ಣ ಬಸವಣ್ಣನವರು ಕೂಡ ಏನೆಲ್ಲ ಭಕ್ತಿ ಭಾವದಿಂದ ನಡೆದು ಸದ್ಭಕ್ತ ಶ್ರೇಷ್ಠ ಇರಿಸಿಕೊಂಡ ಲೋಕದೊಳಗ ಅವರಂತೆಯೇ ಯಾವತ್ತೂ ವರ ಗುರು ಚರಮೂರ್ತಿಗಳ ಸೇವೆ ಆ ಕಾಯಕವನ್ನ ಮಾಡ್ತಾ ಸದಾಶಿವನಿಗೆ ನನ್ನ ಧ್ಯಾನ ಮಾಡುವ ಆ ನುಡಿ ನಡೆ ಕಲಿಸುತ್ತದೆ ಅಂತ ಹೇಳಿ ಪುರಾಣವನ್ನು ಬರೆದ ಪಂಡಿತೋತ್ತಮರು ವೀರಬಸವ ಶಾಸ್ತ್ರಿಗಳು ಶಿವನನ್ನ ಪಾಯಿ ಸತತಂ, ಯಾವಾಗಲೂ ನನಗೆ ಸಾಧು ಸತ್ಪುರುಷರ ಸೇವೆ, ವರ ಗುರು ಚರಮೂರ್ತಿಗಳ ಸೇವೆ, ಗುರುಲಿಂಗ ಜಂಗಮರ ಸೇವೆ, ಸಜ್ಜನರ ಸಹವಾಸ ಇವನ್ನೇ ಕರುಣಿಸಪ್ಪ ಅಂತ ಕೇಳಿದ್ದಾರೆ ಅಂತ ಹೇಳ್ತಾ ಒಮ್ಮೆ ಹೇರೂರಿನ ಬಸವನಗೌಡ ಮತ್ತು ಯಾವ ಆ ಮುತ್ತಮ್ಮನ ವರಸುಪುತ್ರ ವಿರುಪನಗೌಡ. ಯಾಕೆಂದರೆ ಆಗಿನ ಕಾಲದಲ್ಲಿ ಮಕ್ಕಳಿಗೆ ಜಡ್ಡು ಜಾಪತ್ತಾ ಇದ್ರ, ಏನಾದರೂ ಅನುಭವ ಆಪತ್ತುಗಳಾಗಿದ್ರೆ ಈಗಿನಿಂದ ವೈದ್ಯರ ಕಾಲ ಅಲ್ಲ ಅದು.
ಏನೋ ಇಲ್ಲಿಷ್ಟು ನಾಟಿಯ ವೈದ್ಯರು ಇರ್ತಾ ಇದ್ರು. ಅಂಥ ಕಾಲದಲ್ಲಿ ಯಾರಿಗೆ ಜಡ್ಡು ಜಾಪತ್ತು ಅನುವು ಆಪತ್ತುಗಳು ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ತಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ಸ್ವಾಮಿಗಳ ಪಾದಕ್ಕೆ ನಮಸ್ಕಾರ ಮಾಡಿ, ಯಪ್ಪ ಇವರಿಗೆ ಕೆಮ್ಮಾಗೈತೆ, ಈತ ನೆಗಡಿ ಆಗೈತೆ, ಜ್ವರ ಬಂದವ ಅಂತ ಹೇಳಿದಾಗ ಅವರು ತಮ್ಮ ಆ ತಿಳುವಳಿಕೆಗೆ ಬಂದಂತ ಆಯುರ್ವೇದಿಕ ಔಷಧಿಗಳನ್ನು ಕೊಡ್ತಾ ಇದ್ರು. ಇಲ್ಲವೇ ಯಾವುದೋ ಆಧಾರ ಯಂತ್ರ ಇತ್ಯಾದಿಗಳನ್ನು ಕೊಡ್ತಾ ಇದ್ರು. ಹೀಗಿರುವಾಗ ರೋಗ ದಿನದಿಂದ ದಿನಕ್ಕೆ ಗೌಡನನ್ನ ಯಾವ ಬಸವನ ಗೌಡ ಮತ್ತು ಮುದ್ದಮ್ಮರ ಕಂದನಾದಂತಹ ವಿರುಪನಗೌಡರಿಗೆ ಜಾಡ್ಡು ಆವರಿಸಿದಾಗ ದಾರಿ ತೋಚದಾಯಿತು ಮುದ್ದಮ್ಮ ಬಸವನಗೌಡರಿಗೆ. ಹೀಗಿರುವ ಕಾಲಕ್ಕೆ ಮುದ್ದಮ್ಮ ಚಿಂತಾಕ್ರಾಂತರಾಗಿದ್ದಾರೆ. ಆಗ ದುಃಖ ವಿಮೂಲರಾದಾಗ ಅಕ್ಕಪಕ್ಕದವರು ಆರಾರಿನ ಒಡನಾಟ ಇದ್ದಂಥವರು ಕೆಲವರು ಹೇಳ್ತಾರೆ, ಅಮ್ಮ ಯಾಕೆ ದುಃಖ ಪಡ್ತಾ ಇದ್ದೀಯಾ? ಬಂದವರ ಬರಬೇಗೆಯನ್ನ ಕಳೆಯುವ ಕಾನೂನು ಮೂರ್ತಿ ರುದ್ರತಾತನಿದ್ದಾನೆ, ಆರಾರಿನ ರುದ್ರತಾತ. ಆತನ ಹತ್ರ ಕರ್ಕೊಂಡೋಗಮ್ಮ, ಆತ ಗುಣಮುಖನನ್ನಾಗಿ ಮಾಡ್ತಾನೆ ಅಂತ ಹೇಳ್ತಾರೆ. ಅಪ್ಪಣೆಯನ್ನು ಕೊಡ್ತಾರೆ. ಆಗ ಅವರೆಲ್ಲರ ಮಾತನ್ನ ಕಾಯ ವಾಚ ಮನಸ್ಸ ನಂಬಿದ ಬುದ್ಧಮ್ಮ ಕಾಯಿ ಊರು ಭಕ್ತಿ ಏನೆಲ್ಲ ಫಲ ತಾಂಬೂಲಾದಿಗಳನ್ನು ತಗೊಂಡು ದಕ್ಷಿಣಾದಿಗಳನ್ನು ತಗೊಂಡು ನಡೀತಾ ಮುದ್ದಾದ 11 ವರ್ಷದ ಮಗು ವಿರುಪನಗೌಡನನ್ನ ಕರೆಕೊಂಡು ಸ್ವಾಗಿಗಳು ರುದ್ರೇಶ್ವರ ತಾತನ ಪಾದ ಸನ್ನಿಧಿಗೆ ಶ್ರೀಮಠದ ಹೊರಗೆ ಹೋಗ್ತಾಳ. ದೇವ ಮಹಾದೇವನ ಸ್ವರೂಪರಾಗಿರುವಂತಹ ರುದ್ರೇಶ್ವರ ತಾತ ಶಿವನಾಸನದಲ್ಲಿ ಶಿವನಾಮ ಜಪವನ್ನ ಮಾಡ್ತಾ ಕುಳಿತಿದ್ದಾನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂಬ ಮಹಾಮಂತ್ರವನ್ನ ಮಂದಿರದಲ್ಲಿ ಧ್ಯಾನ ಮಾಡ್ತಾ ಶಿವಧ್ಯಾನದಲ್ಲಿ ತಲ್ಲೀನನಾಗಿದ್ದಾನೆ. ಆಗ ಕೆರಪರಿದು ಮುದ್ದಮ್ಮ ತನ್ನ ಮುದ್ದಾದ ಮಗು ವಿರುಪನಗೌಡನ ಕರ್ಕೊಂಡು ಹೋಗಿ ರೋಗಗ್ರಸ್ತನಾಗಿರುವಂತ ವಿರುಪನಗೌಡನ ತನ್ನ ಮಗುವನ್ನ ಕರ್ಕೊಂಡು ಎಲೆ ಅಡಿಕೆ ದಕ್ಷಿಣ ಫಲ ತಾಂಬೂಲ ಕಾಯಿ ಊದುಬತ್ತಿಯನ್ನ ಇಟ್ಟು ಮೌನಿಯಾಗಿ ಮುದ್ದಮ್ಮನೂ ಕೂಡ ಮನಸ್ಸಿನಲ್ಲಿ ಶಿವಧ್ಯಾನ ಮಾಡ್ತಾ ಓಂ ನಮಃ ಶಿವಾಯ ಮಾಮಂತ್ರವನ್ನ ನೋಡ್ತಾ ಸಾಕ್ಷಾತ್ ಶಿವರ ಸ್ವರೂಪ ರುದ್ರೇಶ್ವರ ತಾತನ ಶಿವಚಿತ್ತನೆ ಮುಖ ಕಮಲದಲ್ಲಿರುವ ದಿವ್ಯ ತೇಜಸ್ಸು ಇದನ್ನ ಕಂಡು ದಿಗ್ಮೌನಳಾಗಿ ಭಾವಪರವಶವಾಗಿ ಆತ ಇವರು ಮಂದಿರದಲ್ಲಿ ಓಂ ನಮಃ ಶಿವಾಯ ನಡೆಸ್ತಾ ಕೂತು. ಆಗ ಕೆಲ ಕ್ಷಣಗಳಾದ ನಂತರ ರುದ್ರೇಶ್ವರ ತಾತ ಕಂಡು ಬಿಟ್ಟು ನೋಡ್ತಾನೆ. ಬಾಹ್ಯ ಪ್ರಪಂಚದ ಅರಿವಿಗೆ ಬರ್ತಾನೆ. ಯಾವ ಯೋಗದಿಂದ? ಶಿವೈತಾನದ ಯೋಗದಿಂದ ಬಂದಾಗ, ಏನಮ್ಮ ತಾಯಿ, ಯಾವ ಊರಿನವರಮ್ಮ ನೀವು ಅಂದಾಗ ಆ ತಾಯಿ ಭಕ್ತಿ ಭಾವದಿಂದ ತನ್ನ ಮಗನೊಂದಿಗೆ ರುದ್ರತಾತನ ಪಾದ ಕಮಲರಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸಿ, ಅಪ್ಪ ತಂದೆ, ನಿಮ್ಮೂರಿನ ಪಕ್ಕದ ಗ್ರಾಮ ಹೇರೂರು. ಆ ಹೇರೂರಿನ ಬಸವನಗೌಡರ ಧರ್ಮಪತ್ನಿ ನಾನು. ನನ್ನ ಮಗು ಈತ ವಿರುಪನಗೌಡ, ಈತನಿಗೆ ಋಷಿ ಆವರಿಸಿದೆ. ಪ್ರತಿದಿನ ಆ ರೋಗ ಉರುಪಡಿಸುತ್ತಾ ಸಾಗಿದೆ. ಅವರಿವರು ಕೊಟ್ಟ ಔಷಧಿ ಮಾತ್ರೆಗಳನ್ನ ಕೊಟ್ಟೆ. ಅವರವರು ಹೇಳಿದ ಯಾವ ಪತ್ಯಾಪತ್ಯಗಳನ್ನ ಮಾಡಿದೆ, ಆದರೂ ರೋಗ ಗುಣಮುಖವಾಗಲಿಲ್ಲ. ಆಗ ನಮ್ಮೂರಿನವರು, ನಿನ್ನ ಒಡನಾಟ ಇದ್ದ ಕೆಲವು ಜನ ಹೇಳಿದ್ರು, ಹುಚ್ಚಮ್ಮ ಯಾಕೆ ಚಿಂತೆ ಮಾಡ್ತೀಯ, ಹೋಗುವ ರುದ್ರ ತಾತನ ಬಳಿಗೆ ಕಳವನು ನಿನ್ನ ಮಗನ ಹೃದಯಲ್ಲ ಅಂತ ಹೇಳಿದ್ರು. ಅದಕ್ಕಾಗಿ ಬಂದೆ, ತಮ್ಮ ಪಾದ ಸನ್ನಿಧಿಗೆ ತಂದೆ ಅಂತ ಹೇಳಿ ನಮಸ್ಕಾರ ಮಾಡಿದ್ದಾರೆ.
ಆಗ ರುದ್ರ ತಾತ ಮಗುವಿನ ಹೆಸರೇನಮ್ಮ? ವಿರುಪನಗೌಡ ಅಂತ ಇಟ್ಟಿವಪ್ಪ. ಹೌದೇನಮ್ಮ? ಬಾರಪ್ಪ ವಿರುಪನಗೌಡ ಅಂತ ಹೇಳಿ ಮಾತೃ ವಾತ್ಸಲ್ಯದಿಂದ ದೇವರ ದೇವ ಮಹಾದೇವನ ಸ್ವರೂಪರಾಗಿರುವಂತಹ ರುದ್ರೇಶ್ವರ ತಾತ ಪ್ರೀತಿಯಿಂದ ಮುದ್ದಾದ 11 ವರ್ಷದ ಬಾಲಕನನ್ನ ಹತ್ತಿರ ಕರೆದು ಅವನನ್ನ ನಖಸಿಕಾಂತದವರೆಗೆ ನೋಡಿದ ತನ್ನ ಲಿಂಗಮಯ ದೃಷ್ಟಿಯಿಂದ. ನೋಡಿ, ಆ ತನ್ನ 2 ಕೈಗಳಲ್ಲಿ ಯಾವ ಭಸ್ಮವನ್ನ ಲೇಪಿಸಿಕೊಂಡು ತನ್ನ ಪರಮ ಪಾವನ ಅಮೃತಸ್ಥದಿಂದ ನಖಸಿಕಾಂತದವರೆಗೆ ದೇಹದ ಅವಯವಗಳ ಮೇಲೆ ಸವೆಯಿದ ನನ್ನಪ್ಪ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ನುಡಿದು 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 ಶಿವ ಸ್ವರೂಪಿಯಾಗಿರುವಂತಹ ರುದ್ರತಾತ ಶಿವಧೋಂ ಎಂದು ಓಂ ನಮಃ ಶಿವಾಯ ಅಂತ ಹೇಳಿ ಆತನ ಹಣೆಗೆ ಭಸ್ಮವನ್ನು ಹಚ್ಚಿ ಅಳವಿಸಿದ್ದೇಶನ ತೀರ್ಥವನ್ನ ಕುಡಿಯಪ್ಪ ಮಗುವೆ ಅಂತ ಕೊಟ್ಟ. ಮುದ್ದಮ್ಮನಿಗೂ ಭಸ್ಮ ಹಚ್ಚಿ ಆ ತಾಯಿಗೂ ತೀರ್ಥ ಕೊಟ್ಟು ಹೋಗ್ರಮ್ಮ ಮಠದೊಳಗೆ ಪ್ರಸಾದ ಮಾಡ್ರಿ ಅಂತ ಹೇಳ್ತಾನ. ಆರಾಮ ಆಗ್ತಾನವ ನಿನ್ನ ಮಗ ಅಳವಿಸಿದ್ದನು ಉರುಕೊರಡೆ ಈತನಿಗೆ ಇವನು ಆರಾಮ ಆಗ್ತಾನ ಹೋಗಮ್ಮ, ಭಯಪಡಬೇಡ ಮಗಳೇ ಮುದ್ದಮ್ಮ ಅಂತ ಆಶೀರ್ವಾದ ಮಾಡಿದ. ಮುದ್ದಮ್ಮ ಮುದ್ದಾದ ತನ್ನ ಮಗು ವಿರುಪನಗೌಡನನ್ನ ಕರ್ಕೊಂಡು ಹೋಗಿ ಶ್ರೀಮಠದಲ್ಲಿ ಆನಂದದಿಂದ ಪ್ರಸಾದ ಮಾಡ್ತಾಳೆ. ಹೋಗಮ್ಮ, ಅಡವಿ ಸಿದ್ದೇಶ್ವರನ ಗದ್ದುಗೆಗೆ ನಿನ್ನ ಮಗುವನ್ನ ಕರ್ಕೊಂಡ ಈ ಸುತ್ತು ಪ್ರದಕ್ಷಿಣೆ ಹಾಕಿ ಆತನಿಗೆ ನಿನ್ನ ಮಗುವನ್ನ ಆರಾಮ್ ಮಾಡಂತ ಹೇಳಿ ಸಾಗಮ್ಮ ನಿನ್ನ ಗ್ರಾಮಕ್ಕ, ಸಾಗಮ್ಮ ನಿನ್ನ ಸದನಕ್ಕೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದಲ್ಲಿ ಹೋಗುವಾಗ ಮತ್ತೊಂದು ಭಸ್ಮ ಘಟಿಕವನ್ನು ಕೊಟ್ಟು ಒಂದಷ್ಟು ತೀರ್ಥವನ್ನು ಒಂದು ಪಾತ್ರೆಗೆ ಹಾಕಿ, ಅಮ್ಮ ಇದನ್ನ ಪ್ರತಿದಿನ ಕುಡಿಸ್ತಾ ಹೋಗಮ್ಮ ಅಂದಾಗ ಈ ಭಸ್ಮ ಹಚ್ಚಿ ಇದನ್ನು ಕುಡಿಸಮ್ಮ, 4 ದಿನದಲ್ಲಿ ಸಂಪೂರ್ಣ ಆರಾಮ ಆಗ್ತಾನಮ್ಮ ಅಂತಾರೆ. ರುದ್ರೇಶ್ವರ ತಾತನ ಆ ನುಡಿ ಮುತ್ತುಗಳನ್ನು ನಂಬಿದ ಅವ್ವ ರುದ್ರೇಶ್ವರ ತಾತ ಕೊಟ್ಟ ಭಸ್ಮಾಕ್ಷಾರ ತೀರ್ಥಾದಿಗಳನ್ನು ತಗೊಂಡು ಉಳಿಯ ಕೈಗೊಂಡು ರೋಗಗ್ರಸ್ತವಾದ ತನ್ನ ಮಗುವನ್ನು ಕೈಗೊಂಡು ಹೇರೂರ ಗ್ರಾಮಕ್ಕೆ ತನ್ನ ಸದನಕ್ಕೆ ಬರ್ತಾಳ. ಬಂದು ಅಪ್ಪ ರುದ್ರೇಶ್ವರ ತಾತ ಹೇಳಿದಂತೆ ಮಾಡ್ತಾಳೆ. ಆಗ 4-5 ದಿನಗಳಲ್ಲಿ ಅಪ್ಪನ ಅಪ್ಪಣೆಯಂತೆ ಚೊಕ್ಕ ಚಿನ್ನನಾಗಿದ್ದಾನೆ, ರೋಗದಿಂದ ನಿವೃತ್ತಿಯಾಗಿದ್ದಾನೆ, ಆರಾಮವಾಗಿ ಊಟ ಆಟ ಪಾಠಗಳನ್ನು ಮಾಡಕತ್ತಾನ. ಆಗಿಗೆ ತಾಯಿಗೆ ಸಂತೋಷ, ಸಡಗರ, ಆನಂದ, ಪರಮಾನಂದ ಅಂತ ಹೇಳಿ ಮತ್ತೆ ಆರಾಮಾದ ನಂತರ ಮಗುವನ್ನ ಕರ್ಕೊಂಡು ಹೋಗಿ ಮತ್ತೆ ಕಾಣಿಕಾದಿಗಳನ್ನ ಮುಚ್ಚಿ ರುದ್ರೇಶ್ವರ ತಾತನ ಮುಂದೆ ಹೇಳ್ತಾರ, ಯಪ್ಪ ಆರಾಮಾಡಿ ಅಂತ. ಇದು ಎಷ್ಟು ವಿನಾಭಾವಿ ಸಂಬಂಧ. ಆರಾಮಾಗ್ಬಿಡು ಹುಡುಕ ಮತ್ತ್ಯಾಕೆ ಹೋಗೋದು ಅನ್ಲಿಲ್ಲ. ಯಾರ ಹತ್ರ ಒಂದು ಆಶೀರ್ವಾದ ತಗೊಂಡಿವಿ ಅಂದ್ರೆ, ಯಾರ ಹತ್ರ ಒಂದು ವಸ್ತು ಇಟ್ಕೊಂಡಿವಿ ಅಂದ್ರೆ ನನ್ನ ಕೆಲಸ ಮುಗಿದಿದ್ದೆ ಅವ್ರ ವಸ್ತು ಅವ್ರಿಗೆ ಕೊಟ್ಟು ಬರಬೇಕಲ್ಲ. ಕೊಡದಿದ್ರೆ ಮತ್ತೆ ಕೇಳಕ್ ಬರ್ತೈತಿ, ಇನ್ನೇನೊಂದು ಒಕ್ಕ ತಂಗ ಮೈಕೇನೋ ರಂಟೆನೋ ಕುಂಟೆನೋ ಬೇಕಾಗಿತ್ತೆ. ನಮ್ ತಕ್ಕಿಲ್ಲ ಇಸ್ಕೆ ಮಂದಿ ಹಿಂದೆ ಮತ್ತೆ ನಮ್ ಕೆಲಸ ಮುಗಿದು ಕೊಟ್ಟು ಬರ್ಬೇಕಿಲ್ಲ. ಹಾಗ ಯಾವುದೇ ಆಗಲಿ ಶಿವ ಧ್ಯಾನ ಮಾಡಿ ಆಶೀರ್ವಾದ ಪಡ್ಕೊಂಡಿನಿ, ನನ್ನ ಮಗ ಗುರುಮುಖನಾಗ್ಯಾರ, ಮಧ್ಯಾಹ್ನ ಹೋಗ್ಬೇಕು ಅಂಬಲಿಲ್ಲ. ವಿಚಾರವಂತಳಾದ ಬುದ್ಧಮ್ಮ ಮತ್ತೆ ಮಗುವನ್ನ ಕರ್ಕೊಂಡೋಗಿ, ಯಪ್ಪ ನಿಮ್ಮ ಕೃಪಾ ದೃಷ್ಟಿಯಿಂದ ನೀವು ಹೇಳಿದಂತೆ ಭಸ್ಮ ಲೇಪನ ಮಾಡಿದೆ, ಆ ತೀರ್ಥವನ್ನು ಕೊಡ್ತಾ ಹೋದೆ, ಈ ಸಂಪೂರ್ಣ ಆರಾಮಾಗಿ ನೋಡಪ್ಪ ಅಂದಾಗ ಆ ಬುದ್ಧಾದ ಮುಖದ ಚಿಕ್ಕನೆಯನ್ನು ನೋಡಿ, ಇಲ್ಲಮ್ಮ ಇವನು ಜಾಣನಾಗ್ತಾನೆ, ಮಹಾವಿರಾಂತಿ ಆಗ್ತಾನಮ್ಮ, ಇವನಿಗೆ ಪರಮಾತ್ಮನ ಕರುಣೆ ಇದೆ, ಇವನು ದೈವಾಂಶ ಸಂಭೂತನಮ್ಮ ಅಂತ ಹೇಳಿ ಅಂದೇ ರುದ್ರತಾತ ತನ್ನ ಪ್ರೀತಿಯ ಆರೈಕೆಯನ್ನ, ಕಾರುಣ್ಯ ದೃಷ್ಟಿಯನ್ನ ದೂರ ದೃಷ್ಟಿಯಿಂದ ಅರಿತು ಅಂದೇ ಸಂದೇಶ ನೀಡಿದ್ದ. ಎಲ್ಲದಕ್ಕೂ ನೀನೇ ಕಾರಣ ಕೊಟ್ಟು
ತಂದೆ ರುದ್ರೇಶ್ವರ ತಾತನೇ ಅಂತ ಹೇಳಿ ತಾತನ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ. ಹೋಗ್ರಮ್ಮ ಮಠದ ಒಂದು ಪ್ರಸಾದ ಮಾಡಿ ಅಂತ ಹೇಳಿ ದಾಸೋಹ ಮಠದ ಒಡೆಯ ಯಾವ ಆರಾಮ ಗ್ರಾಮದ ರುದ್ರೇಶ್ವರ ತಾತರ ಅಪ್ಪಣೆಯಿಂದ ತಾಯಿ ಪ್ರಸಾದವನ್ನು ಮಾಡಿದ್ರು. ಹೋಗ ಮಾಡಲಿ ಸಿದ್ಧನ ಗದ್ದುಗೆಗೆ ಈ ಸುತ್ತ ಪ್ರದಕ್ಷಿಣೆ ಮಾಡಿ ಆರಾಮ ಮಾಡಿ ನನ್ನಪ್ಪ ಅಂತ ಹೇಳುವ ಮಾತನ ಅಂತ ಹ್ಯಾಂಗೈತ್ ನೋಡು. ಶರಣರ ಮಹಿಮೆ ತಿಳಿಯುವ ದೇಶಿವ ಪರಿಪರಿ ಪಾಪದ ನರಕುರಿಗಳಿಗೆ ಹ್ಯಾಂಗೈತೆ. ರುದ್ರತಾತ ರೋಗವನ್ನ ಕಳೆದಾನಂತ ಮುದ್ದಮ್ಮ ತಿಳ್ಕೊಂಡ್ರ ರುದ್ರತಾತ ಹೇಳ್ತಾನೆ ಅದಕ್ಕೆ ಸಿದ್ಧ ಕಳೆದಾನ ಅಂತಾನ. ಜಾಣರು ಯಾವತ್ತೂ ತಮ್ಮ ಮೈಮೇಲೆ ಹಾಕೊಳ್ಳೋದಿಲ್ಲ, ಇದಕ್ಕೆ ದೊಡ್ಡವರು ಅನ್ನೋದು. ಮುಂದೆ ಏನಾಗುತ್ತೆ, ವಿರುಪಣ್ಣ ತಾತ ವಿದ್ಯಾವಂತನಾಗ್ತಾನೆ, ಬುದ್ಧಿವಂತನಾಗ್ತಾನೆ. ಅದಾವುದೋ ಹಿಂದಿನ ಜನ್ಮದ ಸುಕೃತದಿಂದ ಈತನಿಗೆ ವಿದ್ಯೆ ಸಲೀಸಾಗಿ ಶಾರದಾದೇವಿ ಒಲಿತು ಬಿಡ್ತಾಳೆ. ಹೀಗಿರುವಾಗ ಆ ಒಂದು ವಿರುಪಣ್ಣ ತಾತ ಬೆಳೀತಾ ಹೋಗ್ತಾನೆ. ಆಗ ಯಾವತ್ತೂ ಬಸವನ ಗೌಡರ ಕಾಲದಿಂದ ಬಂದ ಆ ಗೌಡಕೀಯ ಕಾರ್ಯವನ್ನ ವಿರುಪಣ್ಣ ತಾತ ಕೆಲವಾರು ವರ್ಷಗಳ ಕಾಲ ಮಾಡ್ತಿರ್ತಾನೆ. ಮುಂದೆ ಆತನಿಗೆ ಈ ಉದ್ಯೋಗದ ಮೇಲೆ ಒಲವು ಉಳಿಯುವುದಿಲ್ಲ. ಯಾಕಂದ್ರ ಸದಾ ರುದ್ರತಾತರ ದರ್ಶನವಾಗಬೇಕು, ಆತನ ಮಂಗಳದ ಅಂಗಳದಲ್ಲಿ ನಾನು ಸೇವಾ ಮಾಡಬೇಕು, ಆತನ ಮಠದೊಳಗ ಏನಾದ್ರೂ ಸೇವಾ ಸಮರ್ಪಿಸಬೇಕು ಅಂತ ಆಗಾಗ ಸೋಮವಾರಕ್ಕೊಮ್ಮೆ ಹೋಗಕತ್ತಾನ, ಅವಾಗ ನೆನಪಾದಾಗೊಮ್ಮೆ ಹೋಗಕತ್ತಾನ. ಹಿಂಗ ಯಾವಾಗ ರುದ್ರತಾತನ ನೆನಪಿಗೆ ಬರುತ್ತೋ ಆಗಲೇ ವಿರೂಪಾವಧೂತ ಪ್ರಾಯದವರಾಗಿದ್ದಾರೆ, ಸಾಂತಾಗಿದ್ದಾರೆ ರುದ್ರತಾತನ ಮಹಾಮಠಕ್ಕ. ಈ ಬಾಲಕರು ಗುರುವಿನ ಮೇಲೆ ಇಟ್ಟ ನಿಷ್ಠೆ, ಗುರುವಿನ ಮೇಲಿಟ್ಟ ಶ್ರದ್ಧೆ, ಗುರುವಿನ ಮೇಲಿಟ್ಟ ನಂಬಿಕೆ, ಗುರುವಿನ ಮೇಲಿಟ್ಟ ಅಪಾರ ಭಕ್ತಿ, ಇದನ್ನೆಲ್ಲವನ್ನ ಕಂಡ ರುದ್ರತಾತನ ಮನಸ್ಸು ಮಲ್ಲಿಗೆ ಹೂವಿನಂತೆ ಅರಳಿತು. ಇವನು ಸಾಮಾನ್ಯನಲ್ಲ ಅಂತ ಹೇಳಿ ಅವರನ್ನ ಕಕ್ಕುಳತೆಯಿಂದ ಹತ್ತಿರ ಕರ್ಕೊಂಡು ಆಗಾಗ ಶಾಸ್ತ್ರಾಧ್ಯಯನ, ಯಾವ ನಿಜಗುಣರ ಕೈವಲ್ಯ, ಪರಮಾನುಭವ ಬೋಧೆ, ಯಾವ ಪಂಚೀಕರಣ ಇತ್ಯಾದಿ ವಿಚಾರಗಳ ಧಾರೆಯನ್ನೇ ಯಾವ ವಿರೂಪಾವಧೂತನಿಗೆ ಭಕ್ತರೊಡನೆ ಸದಾ ತನ್ನ ಹತ್ರ ಕುಂತ್ಕೊಂಡು ಹೇಳ್ಕೋತ ಹೊಂಟ. ಆಗ ವಿರುಪನ ಗೌಡರಿಗೆ ಲೌಕಿಕದ ಆಶೆಗಳಿಂದಲೂ ಅಲೌಕಿಕ ಸುಖದ ಆ ಪರಮಾನಂದವನ್ನು ನಾ ಕಾಣಬೇಕು ಅನ್ನುವ ಆತುರತೆ, ಹಂಬಲ, ಹುಮ್ಮಸ್ಸು, ಚಿಂತನೆ ನೂರ್ಮನಿಯಾಗಿ ಬೆಳಗಿದೆ. ಯಾವ ಪುಣ್ಯಾತ್ಮ ಹೇಗೂರ ವಿರುಪನ ಗೌಡನಲ್ಲಿ ಕಿರಿವಯ್ಯದ ಈ ಪರಿಯ ಸತ್ಯತೆ, ಕರುಣೆ, ಸೇವಾಶಕ್ತಿ, ಧೃತಿ, ಮತಿ, ಪರತದ ಲಾರ್ಯ, ಕ್ಷಮಾಗುಣಗಳ ಹೊಂದಿದ್ದ ವಿರುಪನ ಗೌಡ ಗುರು ಭಕ್ತಿ ಊರ್ಮಿಳಿಯಾಗಿ ಬೆಳೆದಿದೆ. ಒಂದು ದಿನ ಹೋಗಿ ಗುರುದೇವನ ಪಾದಕ್ಕೆ ಬಿದ್ದು, ಯಪ್ಪ ನನ್ನನ್ನ ನಿನ್ನ ಗುರುಪುತ್ರನನ್ನಾಗಿ ಮಾಡ್ಕೊಂಡ್ಬಿಡಪ್ಪ. ಅಲ್ಲೋ ನೀವು ಗೌಡ್ರು, ನಿಮ್ಮ ವ್ಯವಹಾರ, ನಿಮ್ಮ ಒಕ್ಕಲುತನ, ನಿನ್ನ ಗೌಡಕಿ ಇವೆಲ್ಲ ಅದಾವೋ, ಇದ್ರ ಯಾಕೆ ನಿನಗ ಅಂತ ಅಪ್ಪ ಪರೀಕ್ಷೆ ಮಾಡ್ಬೇಕಲ್ಲ. ಬೇಡಪ್ಪ ಬೇಡ, ನಿನ್ನ ಪಾದ ಸನ್ನಿಧಿಯಲ್ಲಿ ಸಿಗುವ ಸುಖ ನಿನ್ನೊಡನೆ ಬಂದು ನಾನು ಕಾಲ ಕಳೆಯುವ ಸುಖ ಯಾವ ಗೌಡಿಕೆಯಲ್ಲಿಲ್ಲ, ಯಾವ ಸಂಪತ್ತಿನಲ್ಲಿಲ್ಲ, ಯಾವ ಹೊಲಮನ ಗದ್ದೆಗಳಲ್ಲಿಲ್ಲ. ಏನಾದ್ರೂ ಸುಖ ಕಂಡೀನಿ ಅಂದ್ರಪ್ಪ ರುದ್ರಪ್ಪ, ನಿನ್ನ ಪದತಲದಲ್ಲಿ ಸುಖ ಕಂಡೀನಿ ಅಂತಾನ. ನನ್ನದೆಂಬ ಭಾವನೆ ಮೂಡದಿರುವುದೇ ತಿಳಿಸಿದೆ ಅಯ್ಯ.
ಈ ಶರೀರ ಗುರುವಿನ ಸೇವೆಗಾಗಿ ಈ ಶರೀರ ಗುರುವಿನ ಸೇವೆಗಾಗಿ ಈ ಶರೀರ ಗುರುವಿನ ಸೇವೆಗಾಗಿ ಈ ಶರೀರ ಗುರುವಿನ ಸೇವೆಗಾಗಿ ಈ ಶರೀರವು ತನಗೆ ಬರುತ್ತಿರುವುದೆಂದು ಅರಿತು ಅರ್ಪಿಸಿದ ಬಳಿಕ ಗುರುವಿನ ಸೇವೆಗಾಗಿ ಈ ಶರೀರವು ನನ್ನದೆಂಬ ಮೂಡದಿರುವುದೇ ನನ್ನದೆಂಬ ಭಾವನೆ ಮೂಡದಿರುವುದೇ ತಾಳಮನೆ ತಿಳಿಸಿದೆ ಅಯ್ಯ ನನ್ನದೆಂಬ ಭಾವನೆ ಮೂಡದಿರುವುದೇ ನನ್ನದೆಂಬ ಭಾವನೆ ಮೂಡದಿರುವುದೇ ತಾಳಮನೆ ತಿಳಿಸಿದೆ ಅಯ್ಯ ಗುರುಕುಮಾರ ಈಶ್ವರ ಗುರುವಿನ ಸೇವೆಗಾಗಿ ಈ ಶರೀರ ಗುರುವಿನ ಸೇವೆಗಾಗಿ ಈ ಶರೀರವು ತನಗೆ ಬರುತ್ತಿರುವುದೆಂದು ತನಗೆ ಬರುತ್ತಿರುವುದೆಂದು ಅರಿತು ಅರ್ಪಿಸಿದ ಬಳಿಕ ಗುರುವಿನ ಸೇವೆಗಾಗಿ ಈ ಶರೀರವು ಈ ಶರೀರವು ಶಿವ ಸಾವಜಯ ನಮಃ ಪಾರ್ವತಿ ಪರಮೇಶ್ವರ ಮಹಾದೇವ. ಈ ತೆರನಾಗಿರುವಾಗ ವಿರುಪನ ಗೌಡರ ಹಂಬಲದಂತೆ ಯಾವ ರುದ್ರೇಶ್ವರ ತಾತ ಅನುಗ್ರಹ ದೀಕ್ಷೆಯನ್ನ ಕೊಡ್ತಾನೆ, ಆನಂದದಿಂದ ಮತ್ತು ಹಿಂದಿನ ಜನ್ಮದ ಸುಕೃತ ಕವಿತೆಗಳು ಬರಿಬೇಕಾದ್ರ, ಕವಿಯಾಗಬೇಕಾದ್ರ, ಶಿವಯೋಗದ ಸುಖ ಸಿಗಬೇಕಾದ್ರ ಅದೃಷ್ಟಹೀನರಿಗೆ ಸಾಧ್ಯನೇ ಇಲ್ಲ. ಎಲ್ಲದಕ್ಕೂ ಒಂದು ಯೋಗ ಬೇಕು. ಅಂಗನೆ ಒಲಿಯುವುದು, ಬಂಗಾರ ದೊರೆಯುವುದು, ಸಂಗ್ರಾಮದವರು ಗೆದಿಯುವುದು, ಇವು ಮೂರು ಸಂಗಯ್ಯ ನೊರವೆ ಎಂದ ಸರ್ವಜ್ಞಾಂತನ. ಯಾವ ಸಂಗ್ರಾಮ? ಹೃದಯದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎನ್ನುವ ಕಡು ವೈರಿಗಳಿದ್ದಾರೆ. ಈ ವೈರಿಗಳನ್ನು ಕ್ಷಣಸಾರಿ ತನ್ನ ಮನೋನಿಗ್ರಹವನ್ನು ಮಾಡಿಕೊಂಡು ಆ ವೈರಿಗಳನ್ನ ತನ್ನ ತೋಟಿಯಲ್ಲಿಟ್ಕೊಂಡು ಸದಾಚಾರ ಕಾರ್ಯಕ್ಕೆ ಉಪಯೋಗಿಸಿದರೆ ಅವನೇ ನಿಜವಾದ ವೀರ ಶೂರ. ಅದಕ್ಕಾಗಿ ಹಿಂದೂ ಧರ್ಮದಲ್ಲಿ ವೀರಶೈವ ಲಿಂಗಾಯತ ಧರ್ಮ ಅಂತ ಯಾಕಿದರು. ವೀರನಾಗಿ ವೀರತನದಿಂದ ಶಿವನನ್ನ ಆರಾಧಿಸುವುದು. ಯಾವ ವೀರತನ? ಕಾಮ, ಕ್ರೋಧ, ಲೋಭ, ಮೋಹ, ಮದ
ವಾತ್ಸಲಾದಿಗಳನ್ನ ಹತೋಟಿಯಲ್ಲಿಟ್ಟುಕೊಂಡು ವಿಜಯಶಾಲಿಯಾಗುವುದು. ಅಂಥ ರೀತಿಯಲ್ಲಿ ನಿರೂಪಣ್ಣ ತಾತ ಏನೆಲ್ಲ ಅನಂತ ಕವಿತೆಗಳನ್ನ ಬರಿತಾನೆ, ಪದಪದ್ಯಗಳನ್ನ ಬರಿತಾನೆ, ತಾನೇ ತಾನ ಯಾಡ್ತಾನೆ. ಎಲ್ಲಿಯಾದ್ರೂ ಭಜನೆ ನಡೆದೈತೆ ಅಂದ್ರ ನಾನೊಬ್ಬ ಗೌಡ, ನಾನೊಬ್ಬ ಅಧಿಕಾರಸ್ಥ, ಸಾಮಾನ್ಯರಲ್ಲಿ ಬೆಳೆದ ಹೆಂಗ ಅನ್ನುವ ಗರ್ವ ಇಲ್ಲ, ಅಹಂಕಾರ ಇಲ್ಲ, ಸತ್ಯವಿಲ್ಲ, ಸೆಳವಿಲ್ಲ, ಅಹಂಭಾವವಿಲ್ಲ. ಇಷ್ಟೆಲ್ಲ ವಿಚಾರಧಾರೆಯಲ್ಲಿ ಭಾವದೂತ ಅಷ್ಟೇ ಅಲ್ಲ, ಸ್ವತಃ ಅನೇಕ ಯಂತ್ರಗಳನ್ನು ಕೂಡ ಬರೆದ ಅಂತ ಹೇಳ್ತಾರೆ. ಜನರ ಕಷ್ಟ ಕಾರ್ಪಣ್ಯಗಳನ್ನ ಬರೆಯಲಿಕ್ಕೆ ಅನೇಕ ಯಂತ್ರಗಳು ಕೂಡ ವಿಲ್ಪಣ್ಣ ತಾತ ತನ್ನ ಯೋಗ ಸಿದ್ಧಿಯ ಬಲದಿಂದ ಹೊಂದಿದ ಅಂದಾಗ ಇದು ಸಾಮಾನ್ಯರಿಗೆ ಸಾಧ್ಯವಿಲ್ಲ. ಅದಕ್ಕಾಗಿ ಬುರುಬುರುಕಿಯ ಹಾಡನ್ನ ಬರೆದನ, ಪಾರ್ವತಿಯ ಧ್ಯಾನವನ್ನ ಬರೆದಾನ, ಆದಿಯಲ್ಲಿ ಭಜಿಸಿ ಅನಾದಿ ಪರಮೇಶ್ವರನ ಪೂಜಿಸಿ ವೇದ ಮೂಲ ಮಂತ್ರ ಬೆರೆದನೋ ಮೇಘಡಿಯೊಳಗೆ. ಸಾಧು ಸಜ್ಜನ ಸಂಘದಿಂದಲೇ ಭೇದ ಗುಣಗಳ ನಡೆದುಟಿಯುವಲ್ಲಿ ನಾದ ವಿನೋದದೊಳಗೆ ಆಡುತ್ತಲಿದ್ದೇನೆ ದುರ್ಗೆ ಅಂತ ಹೇಳಿ ದುರ್ಗಾಮಾತೆಯನ್ನ ಪಾರ್ವತಿಯನ್ನ ಪ್ರಾರ್ಥನೆ ಮಾಡ್ಯಾನೆ. ಹೀಗೆ ಬುರುಬುಡಿಕೆಯ ಪದ ಎಷ್ಟು ಅರ್ಥಗರ್ಭಿತ ಅಂದ್ರ ಪಾರಮಾರ್ಥಿಕ ಸುಖದ ಸರಿಯೂಟ ಎಲ್ಲವನ್ನ ಅಲ್ಲಿ ಕ್ರೋಢೀಕರಿಸಿ ಬರದಾನ ಯಾವ ವಿರುಪುರ ಗೌಡ ತಾತ. ಅವೆಲ್ಲವನ್ನ ಏನೆಲ್ಲ ಆ ಶಬ್ದಗಳನ್ನ ಇವತ್ತಿಗೂ ಅನೇಕ ಜನ ವಿದ್ಯಾವಂತರು, ಪಂಡಿತರು, ದೊಡ್ಡ ದೊಡ್ಡ ಡಿಗ್ರಿಗಳನ್ನ ಪಡ್ಕೊಂಡವರು ಅದರ ಮೇಲೆ PhD ಮಾಡಕತ್ತಾರ. ಅದಕ್ಕಾಗಿನೇ ಹುಟ್ಟಲಿ ಕವಿಯಾಗಿ ಹುಟ್ಟಿದವರು, ಹಿಂದಣ ಜನ್ಮದ ಸುಕೃತದಿಂದ ಹುಟ್ಟಿದವರು, ಅದೃಷ್ಟವಂತರು, ಯೋಗವಂತರು, ಪುಣ್ಯವಂತರು ವಿಲ್ಪನಗೌಡ ತಾತನವರು ಇಷ್ಟೆಲ್ಲ ಸ್ವತಃ ಯಂತ್ರಗಳನ್ನ ಬರೆದಾನ. ಅಷ್ಟೇ ಅಲ್ಲ, ಎಲ್ಲ ಬುಡುಬುಡಿಕೆಯ ಪದ, ಇನ್ನೂ ಅನೇಕ ವೇದಾಂತದ ಪದ ಬರೆದಾನ. ಇಷ್ಟೆಲ್ಲ ಇರುವ ಆತನು ಪ್ರಾಪ್ತ ವೇಸಿಗೆ ಬಂದಿದ್ದಾನೆ. ತಾಯಿಗೆ ಹಂಬಲ, ಮಗು ವಿಲ್ಪನಗೌಡನಿಗೆ ಮದುವೆ ಮಾಡಬೇಕು, ಆತನಿಂದ ನಮ್ಮ ವಂಶ ಉದ್ಧಾರವಾಗಬೇಕು ಅಂತ ತಿಳ್ಕೊಂಡು ಮಹತ್ತರವಾದ ಆಕಾಂಕ್ಷೆಯಿಂದ ವಿರೂಪ ನಿನಗೆ ಕನ್ಯಾ ನೋಡೋಣ ಬಂದಾಗ, ಒಲ್ಲೆಯವ್ವ ಭವಬಂಧನಕ್ಕ ನಾನು ಸಿಲುಕಲಾರೆ, ಒಲ್ಲೆವ್ವ ಒಲ್ಲ ಅಂತನ. ಆಗ ಮುದ್ದಮ್ಮ ತನ್ನ ಅನಂತ ಜನ ಬಂಧು ಬಾಂಧವರಿಗೆ ಹೇಳಿ ಹೇಳ್ರಪ್ಪ, ಹೇಳ್ರಿ ಅಂತಾರ. ಮುಂದ ಯಾರು ಹೇಳಿದ್ರು ಕೂಡ ಒಪ್ಪೋದಿಲ್ಲ. ಆಗ ರುದ್ರ ತಾತನನ್ನ ಹತ್ರ ಕರ್ಕೊಂಡು ಹೋದಾಗ ರುದ್ರ ತಾತ ವಿರೂಪಾಕ್ಷಿ ನೋಡಪ್ಪ ಕೂಡ ಮಾಡ್ಕೋಬೇಕಪ್ಪ ಮದುವೆ, ಅದು ನಮ್ಮ ಸಮಾಜ, ನಮ್ಮ ಧರ್ಮ, ನಮ್ಮ ಮುಂದಿನ ಪೀಳಿಗೆ ಬೆಳೀಲಿಕ್ಕೆ ಅದೊಂದು ಸಾಧನಪ್ಪ. ನೀನೇನು ತಪ್ಪುಕೋಬೇಡ. ಶರೀರ, ಹೊಲ, ಮನೆ, ಸಕಲ ಸಂಪತ್ತು ಶಿವ ಕೊಟ್ಟದ್ದು. ಆತ ಕೊಟ್ಟನಂತ ಖುಷಿ ಇಲ್ಲ, ಕಸಗಣ್ಣನಂತ ದುಃಖ ಇಲ್ಲ. ಈ ನಿರ್ಲಿಪ್ತ ಭಾವದಲ್ಲಿ ಬದುಕು, ನೀನೇ ನಿಜವಾದ ಶರಣನೋ ಅಂತ ಹೇಳಿ ಬೇಕು ಬೇಗೆಂಬೆರಡು ಭವಬೀಜಗಳ ಉರಿದು ಲೋಕದೊಳಗೆ ಇತ್ತು ಇಲ್ಲದ ಮೈಮಗೆ ಜಯಮಂಗಲಂ ನಿತ್ಯ ಸೋಮಂಗಲಂ ಅಂತ ಹೇಳ್ಯಾರೋ. ಹಿಂದೆ ಪರಮಾತ್ಮನು ಪಾರ್ವತಿಯನ್ನ ಮದುವೆಯಾಗ್ಯಾನೆ, ವಿಷ್ಣು ಲಕ್ಷ್ಮಿಯನ್ನ ಮದುವೆಯಾಗ್ಯಾನೆ, ಯಾವ ಬ್ರಹ್ಮದೇವ ಸರಸ್ವತಿಯನ್ನ ಮದುವೆಯಾಗಿನಪ್ಪ, ಬಸವಾದಿ ಶರಣರು ಇಬ್ಬಿಬ್ಬರನ್ನ ಮದುವೆಯಾಗ್ಯಾರ, ನೀಲಮ್ಮ ಗಂಗಾಂಬಿಕೆಯರನ್ನ. ಅಂದಾಗ ಮದುವೆ ನಮ್ಮ ಸಾಧನೆಗೆ ತೊಡಕಲ್ಲ, ಶಿವ ಸಾಧನೆಗೆ ತೊಡಕಲ್ಲ ಅಂತ ಹೇಳಿ ಒಪ್ಪಿಸ್ತಾರ. ಆಗ ಆ ಕನ್ಯಾರತ್ನ ಯಾರು ಅಂದ್ರೆ ಯಾವ ಅಡಿವಪ್ಪನವರು, ಅವರ ಭಾವ ಮೈದುನ ಅಡಿವಪ್ಪನವರ ಸುತೆ ಸಿದ್ದಮ್ಮ ಎನ್ನುವಂತ ಕನ್ಯಾರತ್ನವನ್ನು ತೆಗೆದು ಒಳ್ಳೆ ವಿಧಿವತ್ತಾಗಿ ಶಾಸ್ತ್ರೋಕ್ತವಾಗಿ ವಿವಾಹ ಕಾರ್ಯಕ್ರಮವನ್ನ ಹೇರೂರು ಗ್ರಾಮದ ಎಲ್ಲ ಮಠದ ಜಂಗಮ ಮೂರ್ತಿಗಳು, ಸಮಸ್ತ ಜಂಗಮ ಮೂರ್ತಿಗಳು, ಹರ ಗುರು ಚರಮೂರ್ತಿಗಳು, ರುದ್ರೇಶ್ವರ ತಾತ, ಹನುಮಾನ ಮಠದ ಶರವಯ್ಯ ತಾತವರು, ಇನ್ನೂ
ಅನೇಕ ಜನ ಎಲ್ಲ ಪ್ರೀತಿಯಿಂದ ಭಕ್ತಿಯಿಂದ ಕುಲಗುರುಗಳು ಮನೆಗುರುಗಳು ಎಲ್ಲ ಬಂದು ಬಾಂಧವರೆಲ್ಲ ಬಂದು ಯಾವ ವಿರುಪನ ಗೌಡ ಮತ್ತು ಆ ಸಿದ್ದಮ್ಮನ ಮದುವೆಯನ್ನ ತಂದೆ ಯಾವ ತಾಯಿ ಮುದ್ದಮ್ಮನ ಸತ್ಸಂಕಲ್ಪದಂತೆ ಈಡೇರಿಸ್ತಾರೆ. ಏನೆಲ್ಲ ಮುಗಿದಿದೆ ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಉಡಿ ತುಂಬುವ ಕಾರ್ಯಕ್ರಮ. ಒಲ್ಲದ ಮನಸ್ಸಿನಿಂದ ಮದುವೆಯಾಗ್ಯಾನ, ಸಂಸಾರ ಹೇಯ ಅಂತ ತಿಳ್ಕೊಂಡನ. ಉಪ್ಪುಂಡೆ ಹುಲ್ಲುಂಡೆ ಹೊಳ್ಳಿ ನೋಡಿದರೆ ಬಾಯಾಕಂತಾರಲ್ಲ ಹಂಗ ಆತಗೆ ಹೇಸಿಗೆ ವಿಷಯಕ್ಕೆ ವನ್ಯ ಅಂದಾತ ನನಗೆ ಒತ್ತಾಯ ಮಾಡಿ ವಂಶಾಭಿವೃದ್ಧಿಯ ಅಪೇಕ್ಷೆಯಿಂದ ತಾಯಿ ಮುತ್ತಮ್ಮ ಗುರುಗಳ ಕಡೆ ಬಂಧು ಬಾಂಧವರ ಕಡೆ ಏರಿಸಿ ಮದುವೆ ಮಾಡ್ಯಾರ. ತಾಯಿಯ ಮನಸ್ಸಿಗೆ ನೋವಾಗಬಾರದು ಅಂತ ಇಲ್ಲಿ ಮದುವೆ ಮಾಡಿಕೊಂಡಾನ. ಆದರೆ ಮಾಡಿಕೊಂಡವಳ ಗತಿ ಹೇಗೆ, ಮಾಡಿಕೊಂಡವಳ ವಿಚಾರ ಹೇಗೆ? ಅವಳು ಅನೇಕ ಆಸೆ ಆಕಾಂಕ್ಷೆಗಳನ್ನು ಹೊಂದಿರುವುದಿಲ್ಲವೇ? ಅವಳಿಗೆ ಉಳಿದ ಹೆಣ್ಣರಿಯರಂತೆ ಮಕ್ಕಳನ್ನು ಎತ್ಕೋಬೇಕು, ಮುದ್ದಾಡಬೇಕು ಅನ್ನುವ ಅಭಿಲಾಷೆ ಇರೋದಿಲ್ಲೇನು? ಇದ್ದೇ ಇರುತ್ತ. ಆದ್ದರಿಂದ ಪ್ರಥಮ ರಾತ್ರಿ ಸಡಗರದಿಂದ ಊರಿನ ಎಲ್ಲ ತಾಯಿಂದಿರು ಬಂದು ಆ ನೂತನ ಮಧುಮಕ್ಕಳಾಗಿರುವಂತ ವಿರುಪನ ಗೌಡ ತಾತನಿಗೂ ವಿರುಪನ ಗೌಡರಿಗೂ ಮತ್ತು ಯಾವ ಸಿದ್ದಮ್ಮನವರಿಗೆ ಏನೆಲ್ಲ ಸಂತೋಷದಿಂದ ಏನೆಲ್ಲ ಸಡಗರದಿಂದ ಆರತಿಯನ್ನು ಬೆಳಗಿ ಆ ಏಕಾಂತ ಕೊಠಡಿಯನ್ನ ಏನೆಲ್ಲ ವೈಭವದಿಂದ ಯಾವ ಆ ವೈಭವದಿಂದ ಹೂವಿನ ಮಳೆಯನ್ನೇ ಅಲ್ಲಿ ಬೆಳೆದು ದಾಸರ ಕೊರತೆ ಎಲ್ಲ ಅನುಕೂಲಗಳನ್ನು ಮಾಡಿ ಏನೆಲ್ಲ ಹಣ್ಣು ಹಂಪಲಗಳನ್ನ ನೂತನ ದಂಪತಿಗಳಿಗೆ ಪ್ರಥಮ ರಾತ್ರಿಯ ದಿನ ಏನೆಲ್ಲ ಓರಣವಾಗಿ ಹಣ್ಣು ಹಂಪಲ ಫಲ ತಾಂಬೂರಾದಿಗಳನ್ನ ಇಟ್ಟಾರ. ಇನ್ನು ವಿರುಪನ ಗೌಡನನ್ನ ಮೊದಲು ಕಳಿಸ್ಯಾರ ಏಕಾಂತ ಆ ಕೊಠಡಿಗೆ. ಇತ್ತ ಕಡೆ ಮುದ್ದಮ್ಮನನ್ನ ಹಾಲಿನ ಪಾತ್ರೆಯನ್ನು ಕೊಟ್ಟು ಕಳಿಸ್ಯಾರ. ಆಗ ಮುದ್ದಮ್ಮ ಹೋಗ್ತಾಳೆ ನಸು ನಗುತ್ತಾ. ಏನೇನೋ ಹೊತ್ತು ಹಲವಾರು ಕನಸುಗಳನ್ನು ಹೊತ್ತು ಹೋಗಿದ್ದಾಳೆ. ಆದರೆ ವಿರುಪಾವಧೂತ ಹೇಳ್ತಾನೆ, ಬಾ ಸಿದ್ಧ ಬಾ ಅಂತ ಕರೀತಾನೆ. ಪ್ರೀತಿಯಿಂದ ಸಿದ್ದಮ್ಮ ಆಶೋತ್ತರಗಳನ್ನು ಹೊತ್ತು ಹೋಗಿರ್ತಾಳೆ. ಆಗ ಹೇಳ್ತಾನೆ ವಿರುಪನಗೌಡ ತಾತ, ಏನೂ ಇಲ್ಲ, ನಶ್ವರವಾದ ಮಾಂಸ ಮಜ್ಜಾದಿಗಳಿಂದ ಕೂಡಿದ ಈ ಪರಸ್ಪರ ದೇಹದಲ್ಲಿ ಯಾವುದೂ ಅರ್ಥ ಇಲ್ಲ. ಆದ್ದರಿಂದ ಸಿದ್ದಮ್ಮ, ನೀನು ಲೌಕಿಕರ ಕಣ್ಣಿಗೆ ನನಗೆ ಹೆಂಡತಿಯಾಗಿ ಕಾಣ್ತಾ ಇರಬೇಕು. ಆದರೆ ನಾನು ನೀನು ಅಂತರಾಳದಲ್ಲಿ ತಾಯಿ ಮಗುವಾಗಿರಬೇಕು ಮಗುವಾಗಿರಬೇಕು ಅಂತಾನ. ಏನೂ ಅರಿಯದ ಮುದ್ದೆ, ಏನೂ ಮಾತನಾಡದೆ ಮೂಕ ಸ್ಮಿತಳಾಗಿ ನಿಂತಿದ್ದಾಳೆ. ಯಾರು? ಸಿದ್ದಮ್ಮ. ಮೌನಿಯಾಗಲೇ ಆಧ್ಯಾತ್ಮಿಕದ ತೊಟ್ಟ ತುದಿಯ ಹಂತನವನ್ನ ಬಯಸಿದ ವಿರುಪಾವಧೂತನೆತ್ತ ವಿರುಪನ ಗೌಡನ ಎತ್ತರ ತೂಲಾತೀತಾವಸ್ಥೆ ಎತ್ತರ ಹೊತ್ತು ಹಲವಾರು ಆಶೆಗಳನ್ನು ಹೊತ್ತು ದೇಹ ಸುಖವನ್ನು ಪಡೆದು ಸಂತಾನ ಭಾಗ್ಯವನ್ನು ಪಡೆದು ಎಲ್ಲ ಹೆಂಗಳೆಯಂತೆ ತಾನು ಖುಷಿ ಇರಬೇಕು ಅಂತ ಆಶೆ ಹೊತ್ತ ಸಿದ್ದಮ್ಮ ಎತ್ತ. ಯಾವಾಗ ರುದ್ರೇಶ್ವರ ತಾತನ ವರ ಕೃಪೆಯನ್ನು ಪಡೆದ ವಿರುಪಣ್ಣ ತಾತ ತನ್ನ ಅಮರವಾಣಿಯಿಂದ ಸಿದ್ಧ ಲೌಕಿಕರ ಕಣ್ಣಿಗೆ ನಾನು ನೀನು ಗಂಡ ಹೆಂಡತಿ ಆಗಿದ್ರು ಕೂಡ ಅಂತರಾಳದಲ್ಲಿ ಏಕಾಂತದಲ್ಲಿ ನಮ್ಮ ಮನೋಮಂದಿರದಲ್ಲಿ ನೀನು ನನಗೆ ತಾಯಿಯಾಗಿರಬೇಕು, ನಾನು ಮಗನಾಗಿರಬೇಕು ಅಂದಾಗ ಆ ಮಾತು ಮಾಪನ ಮಾತು ನುಡಿದಂತೆ ನಡೆದವ ನಡೆದಂತೆ ನುಡಿದವ ಗುರುವಾಕ್ಯವನ್ನ ಅನುಸರಿಸಿದವ
ಪಾರಮಾರ್ಥದ ಸುಖದ ಸವಿಯೂಟವನ್ನು ಹೊಂದಬೇಕು ಎಂದು ಹಂಬಲಿಸಿದ ವಿರೂಪಾವಧೂತನ ವಾಣಿ ಕೋಲು ಮಿಂಚಿನಂತೆ ಹೊಳೆಯಿತು ಚಿಕ್ಕ ಪ್ರಾಯದ ಸಿದ್ದಮ್ಮನಿಗೆ. ಪತಿಯ ವಚನವೇ ಮಮ ಬಾಳಿನ ಹಿತವಚನ, ಪತಿಯ ನೀತಿಯ ಮಾತೆ ನನ್ನ ಬಾಳಿಗೆ ಬೆಳಕನ್ನು ತರುವಂತಹದ್ದು. ಆಗಿದ್ರಿ, ನಿಮ್ಮ ಅಪೇಕ್ಷೆಯಂತೆ ಲೌಕಿಕರ ಕಣ್ಣಿಗೆ ನಾನು ನಿಮ್ಮ ಹೆಂಡತಿಯಂತೆ ಕಾಣ್ತೇನೆ, ಅಂತರಾಳದಲ್ಲಿ ನಿಮ್ಮ ತಾಯಿಯಾಗಿರ್ತೀನಿ, ಆಯ್ತರಿ ಅಂದಾಗ ಈ ಮಾತು ಸತ್ಯವೇ ಸಿದ್ಧ? ಯಾಕೆ ಅನುಮಾನ ಮಾಡ್ತೀರಿ? ನಿಮ್ಮ ವಾಣಿ ಯಾವಾಗ ನನ್ನ ಕರುಣ ಕುಂಡಲದಲ್ಲಿ ಬಿತ್ತೋ ಆಗಲೇ ನನ್ನ ವಿಚಾರಧಾರೆಗಳು ಬೇರೆ ಆದವು. ನಾನು ಕೂಡ ಈ ನಾಡಿನ ಒಂದೊಂದು ಮಾತು ಸತ್ಯಕ್ಕೂ ಸತ್ಯ ಇರಿಸಿದೆ. ಪ್ರತಿವಚನವೇ ನಮ್ಮ ಬಾಳಿನ ಹಿತವಚನ ಅಂತ ಅರ್ಥ ಮಾಡ್ಕೊಂಡಿದ್ದೀರಿ. ಇದು ನಿಮಗೆ ಮಾತನ್ನ ಕೊಡ್ತೇನೆ, ನಿಮ್ಮಪ್ಪಣೆಯನ್ನು ಮೀರಿ ನಾನು ಎಂದೂ ನಡೆಯಲ್ಲ ರೀ, ಎಂದೂ ನಡೆಯೋದಿಲ್ಲ ಅಂತ ಹೇಳಿ ಆತನ ಪಾದಕ್ಕೆ ನಮಸ್ಕಾರ ಮಾಡ್ತಾಳೆ. ಹೀಗೆ ಸಾಗಿದೆ ಜೀವನ ಯಾತ್ರೆ. ಇಲ್ಲದೆ ವೈರಾಗ್ಯ ಬರೋದು ಬೇರೆ. ಮುಂದೆ ಸ್ಫುರದ್ರೂಪಿ ಸಿದ್ದಮ್ಮನ ರೂಪ, ಲಾವಣ್ಯ, ಸೌಂದರ್ಯ ಇವೆಲ್ಲವನ್ನ ಕಂಡು ವಲ್ಯ ಅಂತ ತಿರಸ್ಕಾರ ಮಾಡೋದು ಬೇರೆ. ಎಷ್ಟು ಅಂತರ ಐತಲ್ಲ. ಇಲ್ಲದಲೇ ಇರುವುದೇ ಬೇರೆ, ಇದ್ದು ವಲ್ಯ ಅನ್ನೋದು ಬೇರೆ. ಹಾಗೆ ವಿರೂಪಾವಧೂತನ ಮಾತು ಕೋಲ್ನುಂಚಿನಂದರಿ ಜ್ಞಾನೋದಯವಾಯಿತು ಸಿದ್ದಮ್ಮನಿಗೆ. ಆ ಮಾತುಗಳು ಕೂಡ ಅವಳಲ್ಲಿ ಆಧ್ಯಾತ್ಮಿಕದ ವಿಚಾರ ತರಂಗಣಿಯನ್ನ ನೀಟಲಾರಂಭಿಸಿದವು. ಪ್ರತಿದಿನ ಒಡನಾಟ, ಸಜ್ಜನರ ಸಹವಾಸ ಹೆಜ್ಜೇನು ಸರಿದಂತೆ, ದೂರ ದುರ್ಜನರ ಸಂಘ ಅದು ಒಂದವಂತೆ ಎನ್ನುವಂತೆ ಸಾಗಿದೆ ಸಂಸಾರ. ಏನೂ ಅರಿಯದ ಮುದ್ದಮ್ಮನಿಗೆ ಗೊತ್ತಿಲ್ಲ ಅಂತರಾಳದಲ್ಲಿ ನಡೆದ ವಿಚಾರಗಳು. ಈ ತಾಯಿ ಸಿದ್ದಮ್ಮ ಯಾರ ಮುಂದೆಯೋ ತನ್ನಾಮ ತೀರ್ತು ಪತಿಯ ವಿಚಾರಧಾರೆಯನ್ನ ಮಂದಿ ಬಗ್ಗೆ ಎಂದೂ ಹೇಳಿಲ್ಲ, ಯಾರು ಹೇಳಿಲ್ಲ. ತವರೂರು ಮನೆಯವರ ಮುಂದರೂ ಹೇಳಿಲ್ಲ. ಯಾರು ದೊಡ್ಡವರು? ನೀವೆಲ್ಲ ಬಲ್ಲಿದರಿರಿ, ನೀವೆಲ್ಲ ವಿಚಾರವಂತರದಿರಿ, ಒಳ್ಳೊಳ್ಳೆ ವ್ಯಾಪಾರಿಗಳದಿರಿ, ತಕ್ಕಡಿ ಹಿಡಿದು ಕಾಣಿ ಹಿಡಿದು ವ್ಯಾಪಾರ ಮಾಡೋದಿರಿ. ವಿಚಾರ ಮಾಡಿದ್ರೆ ಯಾರು ದೊಡ್ಡವರು? ಏನೆಲ್ಲ ಗುರುಕೃಪೆ ಪಡೆದು ಅನಂತ ಶಾಸ್ತ್ರಾಧ್ಯಯನ ಮಾಡಿ ಸಂಸಾರ ಹೇಯಾಂತ ಧಿಕ್ಕರಿಸಿದ ವಿರೂಪಾವಧೂತ ದೊಡ್ಡವನ, ಪತಿಯ ವಚನವೇ ಮಮ ವಾಣಿನ ಹಿತವಚನ ಅಂತ ಹೇಳಿದ್ರೆ ಸಿದ್ದಮ್ಮ ದೊಡ್ಡವರು. ವಿಚಾರ ಮಾಡಿ ಸಿದ್ದಮ್ಮ ದೊಡ್ಡವರು. ಹೌದು, ಇದಕ್ಕೆ ಅದೃಷ್ಟ ಅಂತಾರೆ, ಇದಕ್ಕೆ ಯೋಗ ಅಂತಾರೆ, ಇದಕ್ಕೆ ಸುಯೋಗ ಅಂತ ಕರೀತಾರೆ. ಜೀವನ ಯಾತ್ರೆ ಸಾಗಿದೆ, ಹೀಗೇ ನಡೀತು ಜೀವನ. ಒಂದು ದಿನ ಗೌಡಿಕಿಯನ್ನ ತನ್ನ ಭಾವಮೈದನ ಅಡಿಮಪ್ಪನಿಗೆ ಕೊಡ್ತಾನೆ ವಿರೂಪಣ್ಣ ತಾತ. ತಾನು ಸಾಧು ಸತ್ಪುರುಷರು, ಮಠ ಮಾನ್ಯ, ದೇವರು, ದಿಂಡರು ಏನೆಲ್ಲ ಶೋಧ ಶೋಧ ಶೋಧ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸಂದರಿ, ಮಾರ ಮರ್ಧನ ಶಂಭುಲಿಂದು ನಲಿಸಬೇಕು, ಗಂಭೀರ ಸುಖ ಪಡಿಬೇಕು ಅನ್ನುವ ಏಕೈಕ ಹಂಬಲ ವಿರೂಪಾವಧೂತನ ಹಂಬಲ. ಹೀಗಿರುವಾಗ, ಎಲ್ಲವೂ ಸಾರ್ಥ ಹೋಗಿರುವಾಗ ಅಲ್ಲಿಗೆ ಯಾವ ಮಾಮಲೆದಾರ ಅಂತ ಹೇಳಿ ಒಬ್ಬ ಅಧಿಕಾರಿ ಬರ್ತಾನೆ. ದೈಮಾನ್ ಶಿವಲಿಂಗಯ್ಯನವರು ಎಲ್ಲಿದ್ರು ವೇದಿಕೆಗೆ ಬರಬೇಕು ಅಂತ ಹೇಳಿ ಜೋರಾದ ಚಪ್ಪಾಳೆ ಮೂಲಕ ಆ ಪುಣ್ಯಾತ್ಮರನ್ನ ನಾವು ಒಳಗೆ ಬರಮಾಡಿಕೊಳ್ಳೋಣ. ಸಾಂಬ ಜೈ ನಮಃ. ಹೀಗಿರುವ ಕಾಲಕ್ಕ ಇನ್ನೇನ್ ತನ್ನ ತಾನು ತಿಳಿದ ಮೇಲೆ ಇನ್ನೇನೆನ್ನುವಂತೆ ಹೇಳ್ತಾರೆ.
ಹುಡುಗಿ ಬ್ಯಾಡ ಆಗೈತೆ. ಆದರೂ ಅಳಿಯನಿಗೆ ಕೊಟ್ಟಾನ. ಹೀಗಿರುವಾಗ ಮಾಮಲೆದಾರ ಬಂದ. ಭಾಷೆ ತಿಳಿದವನಿಗೆ ಗೊತ್ತು. ಭಾಷೆ ತಿಳಿದಿದ್ರೆ ಏನೇನೋ ವ್ಯಾಜ್ಯಗಳ ಅಂತ ಏನೇನೋ ಹೇಳ್ತಿರ್ತಾರೆ, ಅವನ್ನೆಲ್ಲ ಕೇಳೀನಿ. ಆದರೆ ಮಾಮಲೆದಾರ ಬಂದಾನೆ. ಗೌಡಕಿಯ ಲೆಕ್ಕ ಪತ್ರಗಳನ್ನ ನೋಡ್ಬೇಕು, ಆಡಳಿತವನ್ನ ಗೌಡ ವಿಲ್ಪನಗೌಡ ಹೆಂಗ ಮಾಡ್ಯಾನಂತ ಬಂದಾನ. ಅವತ್ತು ಯಾವ ಲೆಕ್ಕ ಪತ್ರ ತೋರಿಸುವ ಭಾವ ಮೈದನ ಸಿದ್ದಮ್ಮನ ಅಣ್ಣ ಅರಿವಪ್ಪನೇ ಇಲ್ಲ. ಅರಿವಪ್ಪನವರೇ ಇಲ್ಲದೆ ಇದ್ದಾಗ ಏನಾಗಿದೆ ಅಂದ್ರೆ, ಈ ಹೇರೂರ ವಿಲ್ಪನಗೌಡ ತಾತ ಕವಿ ಆಗಿಂದಾಗಲೇ ಪದಗಳನ್ನ ಪದ್ಯಗಳನ್ನ ಬರ್ಕೊಂಡು ಹಾಡ್ಕೊಂತ ಮಾಮಲೆದಾರ ಹತ್ತಿರ ಹೋದ. ಮಾಮಲೆದಾರರಿಗೆ ತನ್ನ ಸ್ಥಾನ, ಮಾನ, ಘನತೆ, ಗೌರವಗಳ ದುರಹಂಕಾರ, ಅದು ಭಾಷಾ ವಿಚಾರ ಗೊತ್ತಿಲ್ಲ. ಈತ ಕನ್ನಡ ಭಾಷೆಯಲ್ಲಿ ಆತನನ್ನ ಹೊಗಳಿ ಹಾಡ್ಯಾನ, ಅವನಿಗೆ ಅರ್ಥ ಆಗಿಲ್ಲ. ಅವನು ಸಿಟ್ಟಿಗೆದ್ದು, ಏನೋ ಗೌಡ, ನಾನೇನು ಕೇಳಕ್ ಬಂದ್ರೆ ಇದನ್ನು ಮಾಡ್ತೀನಿ, ನೀನು ಅಪಾಸ್ಯ ಮಾಡ್ತೀಯ ನನಗ ಅಂತ ಹೇಳಿ ನಿನ್ನ ನೌಕರಿಯನ್ನು ಕಿತ್ತೊಗಿನಿ ಅಂತನ, ಈ ಗೌಡಿಕೆಯಿಂದ ನಿನ್ನನ್ನು ತೆಗೆದುಹಾಕಿನಿ ಅಂತನ ಕೋಪಾವೇಶದಲ್ಲಿ ಅಂದು ಬಿಟ್ಟ. ಆಗ ವಿಲ್ಪನಗೌಡ ತಾತ ಅಂತನ, ನೀನು ನನ್ನ ಮೇಲೆ ಅಧಿಕಾರಿ, ನನ್ನ ಕಿತ್ತಿ ಹಾಕಿಯೋ, ನೀನು ಹೋಗೋದ್ರೊಳಗಾಗಿ ನಿನ್ನ ಅಧಿಕಾರಿ ನಿನ್ನ ನೌಕರಿಯನ್ನು ಕಿತ್ತಿ ಹಾಕಿರ್ತಾನ. ಇದು ಸತ್ಯಕ್ಕೂ ಸತ್ಯ, ರುದ್ರೇಶ್ವರ ತಾತನ ಪಾದ ಸಾಕ್ಷಿ ಅಂತ. ಇದೇ ಜೀವನ, ಇದೇ ಅನುಭವ, ಇದೇ ಪವಾಡ. ಯಾವುದು ನಾನು ಒಂದು ಗೌರವದಿಂದ ಹೇಳಿ ನೆನಪಡ್ತಾತ. ಇನ್ನೊಬ್ಬರ ಮಕ್ಕಳಿಗೆ ಸಿಗುವ ಸುಖ, ಇನ್ನೊಬ್ಬರಿಗೆ ಸಿಗುವ ಸುಖ, ಇನ್ನೊಬ್ಬರಿಗೆ ಸಿಗುವ ಸೌಭಾಗ್ಯವನ್ನ ನಾವೇನಾದ್ರೂ ಕಸ್ಕೊಂಡಿವಂದ್ರ ನಮಗೆ ಸಿಗುವ ಸುಖವನ್ನ, ನಮಗೆ ಸಿಗುವ ಉದ್ಯೋಗವನ್ನ ಮತ್ತೊಬ್ಬ ನಮ್ಮಿಂದ ಕಸ್ಕೊಳ್ತಾನ. ನೀನು ಏನೇ ಆಗಿರು ಪರೋಪಕಾರಿಯಾಗಿರಬೇಕಪ್ಪ. ಇನ್ನೊಬ್ಬರ ಬಾಳಿಗೆ ಅನ್ನ ಹಾಕುವ ದೇವ ನೀನಾಗು, ಕೊಟ್ಟ ಅನ್ನವನ್ನು ಕಸಿದುಕೊಳ್ಳುವ ಕಟುಕ ನೀನಾಗಬಾರ್ದು ಅನ್ನೋದಕ್ಕಾಗಿ ರುದ್ರೇಶ್ವರ ತಾತನ ಶಿಷ್ಯನಾಗಿರುವಂತ ವಿರೂಪಾವಧೂತ ಮಾಮಲೆದಾರನಿಗೆ ಹೇಳ್ತಾನೆ, ನೀನು ಹೋಗೋದ್ರೊಳಗಾಗಿ ನಿನ್ನ ನೌಕರಿ ಹೋಗುತ್ತಾ, ಇದಕ್ಕೆ ದೂರದೃಷ್ಟಿನೂ ಅನ್ಬಹುದು, ಗುರುವಿನ ಧ್ಯಾನ ಮಾಡಿದ ನಾಲಿಗೆ ಬಲ ಅನ್ಬಹುದು. ಅಷ್ಟೇ ಅಲ್ಲ, ಇನ್ನೊಬ್ಬರಿಗೆ ಆಗುವ ಒಳಿತನ್ನ ಕಂಡು ಕರುಣುವ ಬುದ್ಧಿಗೆ ತಕ್ಕ ಶಿಕ್ಷೆನೂ ಅನ್ಬಹುದು. ಹೋಗ್ತಾನೆ. ಹೋಗೋದ್ರೊಳಗಾಗಿ ಅವನ ಏನು ಅಪರಾಧಗಳನ್ನ ನೋಡಿ ಅವನ ಅಧಿಕಾರಿ ಅವನನ್ನು ಕಿತ್ತಿ ಹಾಕಿರ್ತಾನ. ಮಾಡಿದ್ದುಂಡು ಮಾರಾಯ, ನಮ್ಮ ಮನೆಯಲ್ಲಿ ಮಾಡಿದ್ದು ನಾವು ಉಣಬೇಕು. ಕರ್ಮಣ್ಣೆ ವಾದಿಕಾರಸ್ಥೆ ಮಾಫಲೇಶು ಕಲಾಚನ. ಈ ಒಂದು ವಿಚಾರವನ್ನ ಎಲ್ಲರೂ ಈ ಒಂದು ಪುರಾಣದಲ್ಲಿ ನಾವೆಲ್ಲ ತಿಳ್ಕೊಳ್ತಾ, ಈಗ ನಮ್ಮ ರಾಮಣ್ಣವರು ಒಂದು ಹಾಡು ಹಾಡಿದ ನಂತರ ಮುಂದಿನ ಪುರಾಣದ ವಿಚಾರವನ್ನು ನೋಡೋಣ. ಶಿವಸರ್ವಜಯ ನಮಃ ಪಾರ್ವತೀಶ್ವರ ಮಹಾದೇವ. ಹರನು ಗೆಲಿದವ ಮೂರನು ಮೀರಿದವ, ಹರಿಸದ್ಭರ್ಗವ ದೂರ ಮಾಡಿದ ಗುರು, ಹರಿಸದ್ಭರ್ಗ ದೂರ ಮಾಡಿದವ. ಲೋಕದ ನಾಯಕ ರುದ್ರ ಸುಮಿತ, ಲೋಕದ ನಾಯಕ ರುದ್ರ ಸ್ವಾಮಿತ. ಏಕೋ ಭವದಿ ಏಕೋ ಭವದಿ ಏಕೋ ಭವದಿ ಏಕೋ ಭವದಿ ಲೋಕದ ನಾಯಕ ರುದ್ರ ಸ್ವಾಮಿ ಗುರುವೇ.
ರುದ್ರಸ್ವಾಮಿ ಗುರುವೇ ಕ್ಷಮೆಯನ್ನು ಮಾಡುವ ಮಮತೆಯ ಬೀರುವ ಕ್ಷಮೆಯನ್ನು ಮಾಡುವ ಮಮತೆಯ ಬೀರುವ ಕ್ಷಮೆಧಮೆ ಶಾಂತಿಯ ಗುಣಗಳು ಹೊಂದಿದವ ಕ್ಷಮೆಯನ್ನು ಮಾಡುವ ಮಮತೆಯ ಬೀರುವ ಕ್ಷಮೆಧಮೆ ಶಾಂತಿಯ ಗುಣಗಳು ಹೊಂದಿದವ ಕ್ಷಮೆಧಮೆ ಶಾಂತಿಯ ಕ್ಷಮೆಧಮೆ ಶಾಂತಿಯ ಗುಣಗಳು ಹೊಂದಿದವ ಲೋಕದ ನಾಯಕ ರುದ್ರಸ್ವಾಮಿ ಗುರುವೇ ಯುಗೋ ಭಾವದಿ ನಮಿತೆ ಮೋದದೆ ಯುಗೋ ಭಾವದಿ ನಮಿತೆ ಮೋದದೆ ಲೋಕದ ನಾಯಕ ರುದ್ರಸ್ವಾಮಿ ಗುರುವೇ ಪುರಗಳು ಮೆರೆಯುವ ಪ್ರಭುವಿನ ಪುರಗಳು ಮೆರೆಯುವ ಪ್ರಭುವಿನ ನಿಜ ಮುಕ್ತಿ ಮಾರ್ಗದ ತೋರು ಗುರುವೇ ಪುರಗಳು ಮೆರೆಯುವ ಪ್ರಭುವ ನಿಜ ಮುಕ್ತಿ ಮಾರ್ಗವ ತೋರು ದೇವ ನಿಜ ಮುಕ್ತಿ ಮಾರ್ಗವ ನಿಜ ಮುಕ್ತಿ ಮಾರ್ಗವ ತೋರೋ ದೇವ ಲೋಕದ ನಾಯಕ ರುದ್ರಸ್ವಾಮಿ ಗುರುವೇ ಏಕೋ ಭಾವದಿ ನಮಿತೆ ಮುದದಿ ಏಕೋ ಭಾವದಿ ನಮಿತೆ ಮುದದಿ ಲೋಕದ ನಾಯಕ ರುದ್ರಸ್ವಾಮಿ ಗುರುವೇ ಲೋಕದ ನಾಯಕ ಲೋಕದ ನಾಯಕ. ಹೀಗಿರುವಾಗ ಯಾವ ಹಬ್ಬವು ಹಂಗಿಗೆ ನಾಗರ ಪಂಚಮಿಯ ಹಬ್ಬ ಬಂದಾಗ ತಾಯಿ ಹೇಳ್ತಾಳೆ, ಮುದ್ದಮ್ಮ ಅಪ್ಪ ನೀನು ತಡ್ಕೋ, ಸ್ವಲ್ಪ ನಾಗಪ್ರಾಣ ಹಾಕಿ ಎಡಿ ಇಡದ ಮೇಲೆ ನೀನು ಊಟ ಮಾಡುವಂತಿ ಅಂತ ಏನೋ ಹೇಳ್ತಿರ್ಬೇಕು. ಹೇಳಿರುವಾಗ ಆಯ್ತವ ಅಂತ ಹೇಳಿ ಇದ್ದಾನೆ. ಹೋಗಿ ಯಾವ ದೇವರ ಮನೆಯ ಜಗುಲಿಯ ಮುಂದೆ ಪಡ್ತಾತ ನಿಂತು ಮುದ್ದಮ್ಮಗೆ ಹೇಳ್ತಾನೆ, ಹೋಗಮ್ಮ ಹೋಗು, ಹಾಲು ತಗೊಂಬ ಹೋಗು ಅಂತ ತಮ್ಮವನ್ನ ಕಳಿಸ್ತಾನ. ಮುದ್ದಮ್ಮ ಅಡುಗೆ ಮನೆಯಲ್ಲಿ ಹಾಲನ್ನು ತರಲು ಹೋಗ್ಯಾಳ. ಆಗ ವಿರುಪನ ಗೌಡರೇ ತಾವೇ ಒಂದು ಕಲಿಯ ರೂಪವನ್ನು ತೊಟ್ಟು, ಹಾವಿನ ರೂಪವನ್ನು ತೊಟ್ಟು ಜಗುಲಿಯ ಮೇಲೆ ಎಡೆ ಎತ್ತಿ ಕುಳಿತಿದ್ದಾನೆ. ಏನೂ ಅರಿಯದ ಮುದ್ದೆ ಯಾವ ಮುದ್ದಮ್ಮ ಹಾಲಿನ ಬಟ್ಟಲವನ್ನು ತೆಗೆದುಕೊಂಡು ದೇವರ ಮನೆಗೆ ಧಾವಿಸಿ ಬಂದಾಳೆ. ಜಗುಲಿ ಹತ್ರ ಹೋಗಿ ಬಟ್ಟಲವನ್ನು ಇಟ್ಟು ನೋಡ್ತಾಳೆ. ಘನಘೋರವಾದ ಸರ್ಪ ಎಡೆ ಎತ್ತಿ ಕುಳಿತಿದೆ. ಚಿಟ್ಟನೆ ಚೀರಿದಳು. ಯಾರು? ಮುದ್ದಮ್ಮ ಚಿಟ್ಟನೆ ಚೀರಿದಳು. ಆಗ ಸ್ವಚ್ಛ ಸಿದ್ದಮ್ಮ ಓಡೋಡಿ ಬರ್ತಾಳೆ. ಯಾಕತ್ತೆ ಚೀರಿದೆ? ಏನಾಯಿತು? ಹಾಲು ತರ ಹೇಳಿದ ವಿರುಪಣ್ಣ ಎತ್ತಾಗೋದು ನೋಡುವ ನಿನ್ನ ಗಂಡ ಕಾಣುವಲ್ಲ. ಯಾವ ಜಗುಲಿಯ ಮೇಲೆ ಘೋರವಾದ ಸರ್ಪ ಕೂತಿದೆ ಅಂದಾಗ ಹೌದು ಎತ್ತಿಗೋದು ನಟ್ಟಿ ಅಂತಾಳ. ಅಷ್ಟೊಳಗ ವಿರುಪಣ್ಣ ತಾತ ತನ್ನ ನಿಜ ರೂಪವನ್ನು ತೋರಿಸ್ತಾನ. ಆಗ ತಾಯಿಯಾದ ಮುದ್ದಮ್ಮ ಸಿದ್ದಮ್ಮ ಸೊಸೆ ಇಬ್ಬರು ಆಶ್ಚರ್ಯಚಕಿತರಾದರು. ನಾವು ನೋಡಿದ ಹಾವು ಎಲ್ಲಿ ಹೋಯಿತು? ಇದ್ದಕ್ಕಿದ್ದಂತೆ ವಿರುಪನ ಗೌಡ ಅದು ಯಾಕೆ ಬಂದು ಇಲ್ಲಿ ನಿಂತ ನನ್ನ ಮಗ ದಿಟ್ಟ
ದಿಕ್ಕೇ ತೋಚಲಾದಾಗ ಹೇಳ್ತಾನೆ ವಿರುಪಣ್ಣ ತಾತವ, ಕಲ್ಲು ನಾಗರ ಕಂಡರೆ ಹಾಲ್ನೆರೆ ಎಂಬುವರು, ಗಿಡನಾಗರ ಕಂಡರೆ ಕೊಲ್ಲೆಂಬುವರು, ಉಣ್ಣುವ ಜಂಗಮ ಬಂದರೆ ನಡೆ ಎಂಬುವರು, ಉಣ್ಣದ ಲಿಂಗಕ್ಕೆ ಬೋನವಾಗಿ ಹಿಡಿಯುವರು. ಹಾಗಾಗಬಾರ್ದವ, ಹಾಗಾಗಬಾರ್ದು ಅಂದಾಗ ಯಪ್ಪ ಹಿಂದಿನವರು ಹೇಳಿದ ಪದ್ಧತಿಯನ್ನು ಮಾತ್ರ ನಾವು ಮಾಡ್ತೀವಪ್ಪ, ನಿನ್ನಷ್ಟು ತಿಳಿದವಳಲ್ಲೋ ವಿರುಪನಗೌಡ ನಾನು ಅಂತ. ಹೀಗೆ ಜೀವನ ಯಾತ್ರೆಯಲ್ಲಿ ಅನಂತವಾದ ಲೀಲೆಗಳು ನಡೀತಾವೆ ವಿರುಪಾವಧೂತನಿಂದ. ಅಷ್ಟೇ ಅಲ್ಲ, ಯಾವ ಬೆಳಗಲು ಹೊನ್ನಪ್ಪನಿಗೆ ಏನೆಲ್ಲ ಸದ್ಬೋಧೆಯನ್ನು ಮಾಡ್ತಾನೆ, ಆ ಹೊನ್ನಪ್ಪನು ಕೂಡ ಹೊನ್ನಿದಂತ ಗುಣಗಳನ್ನು ಹೊಂದಿದ್ದಾನೆ, ಚಿನ್ನದಂತ ಗುಣವನ್ನು ಹೊಂದಿದ್ದಾನೆ. ದ್ವೇಷ, ಅಸೂಯೆ, ಮಾತ್ಸರ್ಯ, ಹೊಟ್ಟೆ ಕಿಚ್ಚು ಇವೆಲ್ಲವನ್ನ ದೂರ ಧರಿಸಿದ ಆ ಬೆಳಗಲ್ಲಿನ ಹೊನ್ನಪ್ಪನಿಗೆ ವಿರುಪಣ್ಣ ತಾತ ಆತನ ಅಪೇಕ್ಷೆಯಂತೆ ಆ ಗುರು ದೀಕ್ಷೆಯನ್ನ ಕೊಟ್ಟಾನ. ಆತ ಧನ್ಯನಾದ, ಮಾನ್ಯನಾದ. ಗುರು ಸಿಗುವುದು ದುರ್ಲಭ, ಗುರು ಸಿಕ್ಕರೆ ಬಹುಲಾಭ. ಹೀಗೆ ಸಾಗಿದೆ ಹೇರೂರು ವಿರುಪಾವಧೂತರ ಒಂದು ವಿಚಾರದಲ್ಲಿ ವಿರುಪಣ್ಣ ತಾತನಿಗೆ ಬರುಬರ್ತ ವೈರಾಗ್ಯ. ಬಟ್ಟೆಯ ಕವರುಗಳೆಲ್ಲ ಬೇಕು ಅನ್ನೋದಿಲ್ಲ, ಬೇಡ ಅನ್ನೋದಿಲ್ಲ. ತಾನೇ ತಾನಾದವರಿಗೆ ಇಲ್ಲಿ ಕುಂದಿರಬೇಕು, ಇಲ್ಲಿ ನಿಂದಿರಬೇಕು, ಇಲ್ಲಿ ಮಲ್ಕೋಬೇಕು, ಇದು ಯೋಗ್ಯ, ಇದು ಅಯೋಗ್ಯ, ಇದು ಬಂಗಾರ, ಇದು ಕೆಪ್ಪಣ, ಇದಾವುದು ಇಲ್ಲ ಅನ್ನುವ ಮಟ್ಟಕ್ಕೆ ವಿರುಪಾವಧೂತ ಏರಿದ್ದಾನೆ. ಕಿರಿಯದ ಮನುಜರು ಏನೇನೋ ಆತರಿಗೆ ತಮ್ಮ ಮನ ಬಂದಂತೆ, ಇಚ್ಛೆ ಬಂದಂತೆ, ಅವರವರ ಭಾವಕ್ಕೆ ತಕ್ಕಂತ ಹುಚ್ಚ ಇವನು, ಅಜ್ಞಾನಿ ಇವನು, ಅವಿವೇಕಿ ಇವನು, ತಿರುಗೇಡಿ ಇವನು ಅಂತ ಕೆಲವು ಮಂದಿ ಅಲ್ಲ. ಈ ತಪ್ಪ ಮಾತ್ರ, ಈ ತಪ್ಪ ಶಾಸ್ತ್ರಕ್ಕೆ ಓದಿದ ಈಗ ಸಾಮಾನ್ಯರಲ್ಲ. ದೇವರ ದೇವನೇ, ಮಾದೇವನೇ ನಮ್ಮೂರ ವಿರುಪಣ್ಣನಾಗಿ ಬಂದು ಲೋಕಕ್ಕ ಆರೂಢ ಸಾಮ್ರಾಟರ ಶಕ್ತಿಯನ್ನು ತೋರ್ಸಕ್ ಬಂದಾನ ಅಂತ ಕೆಲವು ಜನ. ಅದಕ್ಕಾಗಿನ ಶರಣರ ಮಹಿಮೆ ತಿಳಿಯುವುದೇ ಶಿವ, ಪರಿಪರಿ ಪಾಪದ ನರ ಕುರಿಗಳಿಗೆ ಎಂಬುವಂತೆ ಆ ಸಾಗಿದೆ ವಿರುಪಾವಧೂತರ ಆ ಒಂದು ಜೀವನ ಯಾತ್ರೆ. ಹೀಗಿರುವಾಗ ಒಮ್ಮೆ ಗುರುಗಳು ಬಂದಿರ್ತಾರೆ. ಯಾವ ಹೇರೂರು ಗ್ರಾಮಕ್ಕೆ ಪಾತೂರ ಗುರುಗಳು ಬಂದು ಆಗ ಎಲ್ಲ ಭಕ್ತರೆಲ್ಲ ಬಂದು ಆ ಈಶ್ವರ ದೇವಸ್ಥಾನದಲ್ಲಿ ಆ ಬಂದು ಆಸೀನರಾಗಿರುವಂಥ ಆ ಗುರುಗಳಿಗೆ ಇಡೀ ಗ್ರಾಮದ ಜನ, ಹೆಣ್ಣುಮಕ್ಕಳು, ಗಂಡುಮಕ್ಕಳು, ಹುಡುಗರು ಬಂದು ನಮಸ್ಕಾರ ಮಾಡಿ ಮಾಡಿ ಹೋಗ್ತಿರ್ತಾರ. ಆ ಊರಿನ ಹೇರೂರಿನ ಹಿರಿಯರೆಲ್ಲ ಅನುಭಾವಿಗಳೆಲ್ಲ ಗುರುಗಳ ಹತ್ರ ಕುಂತಿರ್ತಾರ. ಅವರವರು ಆ ಮಠದ ಶ್ರೇಯೋಭಿವೃದ್ಧಿಗೆ, ಆ ಮಠದ ಸಂಸ್ಥೆಗಳ ನಡೆಯಕ ಏನೆಲ್ಲ ಕಾಣಿಕೆಯನ್ನ ಕೊಡುವ ಕಾಯಕಕ್ಕೆ, ಪಡೆಯುವ ಕಾಯಕಕ್ಕೆ ಗುರುಗಳು ಬಂದಿರ್ತಾರ. ಅವರೆಲ್ಲರೂ ಬಂದು ನೋಡ್ರಪ್ಪ ನೀವು ಕೊಡ್ರಿ ಹಿಂಗ ಕಾಕಿ ಅಂತ ಎಲ್ಲರೂ ಕೊಡ್ತಾರ. ಹೋಗಿ ವಿರುಪನಗೌಡನ ಕರೆದು ಬರ್ರಿ ಅಂತಾರ. ವಿರುಪನಗೌಡ ಬರ್ತಾನ. ಬಂದು ಯಪ್ಪ ನಾನು ನನ್ನ ಹತ್ರ ಸಿಕ್ಕಿದ್ದಷ್ಟು ಕೊಡ್ತೀನಿ ನನ್ನಪ್ಪ ಅಂತ ಹೇಳಿ ಆತನ ಪಾದದ ಮುಂದೆ ಹೇಳ್ತಾರೆ. ಏನೋ ನಿಮ್ಮಂಥವ್ರು ಹಿಂಗ ಜಿಪುಡತನ ಮಾಡಿದ್ರೆ ಹೆಂಗೆ ನಡಿಬೇಕು, ಸಂಸ್ಥೆಗಳು ಹೆಂಗೆ ನಡಿಬೇಕು, ಮಠಮಾನ್ಯಗಳು ಹೆಂಗೆ ನಡಿಬೇಕು, ಧರ್ಮ ಕಾರ್ಯಗಳು ಹೆಂಗೆ ನಡಿಬೇಕು, ದಾಸೋಹಗಳು ಹೆಂಗೆ ನಡಿಬೇಕು ಅಂತ ಕೋಪಗೊಳ್ತಾರೆ. ಆದರೆ ಒರುವೇ ಗುರು ಅಂತ ತಿಳ್ಕೊಂಡಾನೆ. ವಿರುಪಾವಧೂತನ ಮಟ್ಟ ಎಷ್ಟೋ ಎತ್ತರಕ್ಕೆ ಹೋಗಿದೆ. ಲೌಕಿಕರ ವಿಚಾರಕ್ಕೂ ಪಾರಮಾರ್ಥ ಸುಖವನ್ನು ಅನುಭವಿಸಿದ ಈ ವಿರುಪನಗೌಡನ ಸುಖಕ್ಕೂ ವಿಚಾರಕ್ಕೆ ಎಷ್ಟೋ ವ್ಯತ್ಯಾಸ. ಹೀಗಿರುವಾಗ ಗುರುಗಳು ಕೋಪದಿಂದ ಏನೋ ಕೊಡಲಾಗದಿಲ್ಲ, ಹಾಗಿದ್ರೆ ನಮ್ಮ ಲಿಂಗಯ್ಯನನ್ನ ನಮಗೆ ಕೊಟ್ಟು ಬಿಡುವಂದಾಗ ಆಗ ಹೋಗರು ಅವನು ಲಿಂಗು ತಕ್ಕೊಂಬರಿಯೋ ಅಂತ ಹೇಳ್ತಾರೆ. ನಾಗಯ್ಯನೆಂಬುವ ಹೇರೂರಿನ
ಒಬ್ಬ ಜಂಗಮಮೂರ್ತಿ ಹೋಗಿ ವಿರುಪನಗೌಡ ತಾತನ ಲಿಂಗವನ್ನು ತಂದು ಯಾವ ಪಾಲ್ತೂರ ಶ್ರೀಗಳವರ ಪೀಠದಲ್ಲಿ ಇರ್ತಾನ. ಆಗ ವಿರುಪಣ್ಣ ತಾತ ಅಂತಾನ, ಗೌಡ್ರು ಅಂತಾರೆ, ಗುರುಗಳೇ ಆ ಲಿಂಗ ದೇವ ಅಲ್ಲಿರೋದಿಲ್ರಿ, ಆತ ಮತ್ತೆ ನನ್ನ ಕೈಯಲ್ಲೇ ಬರ್ತಾನ. ಆನಪ್ಪ ನಾನೇ ತಗೊಂಡು ಹೋದ ಅಂತ ಹೋಗಿ ಗುರುಗಳ ಹತ್ರ ಕುಂತಿ ಏನು, ಈಗ ನೀನು ಬರಬೇಕು ಲಿಂಗಯ್ಯ, ಗುರು ಪೀಠವನ್ನು ಬಿಟ್ಟು ನನ್ನ ಪೀಠದಲ್ಲಿ ಬಂದು ನೀನು ನಿಂತುಕೊಳ್ಳಬೇಕು ಲಿಂಗ ದೇವ ಅಂತ ವಿರುಪನಗೌಡರು ಹೇಳಿದಾಗ ಆ ಪೀಠದ ಮೇಲಿನ ಲಿಂಗ ಬಂದು ಪುಣ್ಯಾತ್ಮ ವಿರುಪನಗೌಡ ತಾತನ ಅಂಗೈಯಲ್ಲಿ ಆಸೀನನಾಗಿದ್ದಾನೆ. ಇದನ್ನು ನೋಡಿದ ಗುರುಗಳು, ಇದನ್ನು ನೋಡಿದ ಏರೂರು ಗ್ರಾಮದ ಸಮಸ್ತ ಜಂಗಮ ಮೂರ್ತಿಗಳು, ಸಕಲ ಕುಲ ಮತ ಜಾತಿ ಪಂಥ ಧರ್ಮದ ಜನರೆಲ್ಲ ಆಶ್ಚರ್ಯ ಪಡ್ತಾರೆ. ಅಪ್ಪ, ಇದೆಂತ ಅದ್ಭುತ ಶಕ್ತಿ, ಇದೆಂತ ಉದಾತ್ತವಾದ ವಿಚಾರ ಅಂತ ಹೇಳಿ ಲಿಂಗ ದೇವರಿಗೂ ನಮ್ಮೂರ ವಿರುಪಾವಧೂತರಿಗೂ ಅತ್ಯಂತ ವಿನಾಭಾವಿ ಸಂಬಂಧ. ಅಂಗವೇ ಲಿಂಗ, ಲಿಂಗವೇ ಅಂಗವಾಗಿದೆ. ಆ ವಿರುಪಣ್ಣನಿಲ್ಲದಂತ ಗುರುಗಳೇ ತಾವು ಸೋತು, ಇಲ್ಲಪ್ಪ ವಿರುಪಾವಧೂತ, ನೀನೊಬ್ಬ ಕಪಾಲ ಪುರುಷ, ನೀನೊಬ್ಬ ಆ ಮಹಾ ಸಮರ್ಥನೋ ಆರೂಢ ಸಾಮ್ರಾಟನೋ, ನೀನು ಹೀಗೆ ಬೆರೆಯಪ್ಪ ಅಂತ ಗುರುಗಳು ಆತನಿಗೆ ಆಶೀರ್ವಾದ ಮಾಡ್ತಾರೆ. ಹೀಗಿರುವಾಗ ಆ ಲಿಂಗದ ಹಳ್ಳನ್ನು ಬಿಟ್ಟು ಯಾವತ್ತೂ ವೀರ ವಿರಾಗಿಯಾಗಿ ಇಚ್ಛೆ ಬಂತಲ್ಲೆಲ್ಲ ಮೂಕನಾಗಿ ಬದೀರನಾಗಿ ಹೆಂಗೋ ಏನೋ ಕಲ್ಲು ಮುಳ್ಳು ಗಿಡ ಗಂಟೆ ಇವ್ಯಾವುದರ ಪರಿಯಿಲ್ಲದೆ ಶಿವಧ್ಯಾನದಲ್ಲಿ ತಾನೇ ತಾನಾಗಿ ಸಾಕ್ತಾನೆ ವಿರುಪಾವಧೂತ. ಹೀಗಿರುವಾಗ ಮುಂದೆ ನೋಡಿದ ಜನ ಈತನ ಮತ್ತು ಗುರುದೂರಿಗೆ ಆರಾರಿಗೆ ಹೋಗ್ತಾನೆ. ಒಮ್ಮೆ ಯಾರು ಚಾರಿತ್ರ್ಯ ನಾಯಕನಾಗಿರುವಂತ ವಿರುಪಾವಧೂತ. ಹೀಗೆ ಹೋಗಿರುವಂತ ವಿರುಪಾವಧೂತ ಓಣಿಯಲ್ಲಿ ಹೋಗಿ ಯವ್ವ ಗುರುದೂರ ನೀಲಮ್ಮನ ಮನೆಯ ಮುಂದೆ ನಿಂತು, ಗುರುದೂರವರು ಅಂತ ಇವತ್ತಿಗೂ ಇದ್ದಾರೆ ಅಲ್ಲೇ ಆರಾರಿನ ಗ್ರಾಮದಲ್ಲಿ, ಆ ಗುರುದೂರವರ ಮನೆಯ ಮುಂದೆ ನಿಂತ್ಕೊಂಡು ಅವ ರೊಟ್ಟಿ ಕೊಡವ ಅಂದಾಗ ಓಡೋಡಿ ಹೋಗಿ ಆ ಮನೆಯ ಒಡತಿ ನೀಲಮ್ಮ ರೊಟ್ಟಿಯನ್ನು ತಂದು ಕೊಡ್ತಾಳೆ. ಅವ ಇದರ ಪಲ್ಯ, ಆ ಪುಂಡಿ ಪಲ್ಯ ಅಂತಾಳೆ, ಇದರ ಕೆಣ್ಣೆ ಹಾಕವ್ವ ಅಂತಾನ. ಅವಾಗ ಎಣ್ಣೆ ತಂದು ಬಟ್ಟಲ್ದಾಗ ತಗೊಂಬಂದು ವಿರುಪಣ್ಣ ತಾತ ಕಂಡವ್ರ ಮನೆಗೆ ಹೋಗ್ತಾನ, ಕಂಡವ್ರನ್ನ ಮುಚ್ಕೊಂತಾನ, ಕಂಡಲ್ಲಿ ಕುಂತ್ಕೊಂತಾನ ಅನ್ನುವಂತ ಆಚಾರವಂತಿಕೆಯ ಅನುಮಾನ ಭಾವದಲ್ಲಿದ್ದ ನೀಲಮ್ಮ ಎತ್ತಿ ಬಟ್ಲ ಎತ್ತಿ ಹಾಕ್ತಾಳ. ಮತ್ತಿದ್ರ ಕೈ ಮುಟ್ಟಿಗಿಟ್ಟಿತ್ತು ನನಗ ಅಂತ ಹಾಕುವಾಗ ಈಕೆಯ ಆ ತಾಯಿಯ ಮನದಾಳ ತಿಳ್ಕೊಂಡು ನಿಲ್ಪಡ್ತಾತ. ಹೆಂಗೋ ಮಾಡುವಾಗ ಸ್ವಲ್ಪ ಕೈ ತೆತ್ತಿ ಬಿಡಿತು ಯಾರಿಗೆ, ನೀಲಮ್ಮ ತಾಯಿಗೆ. ಅವಾಗ ಮನ್ಯಾಗ ಬಂದು ಒಂದು ತೆಂಗಿ ನೀರು ಒಯ್ದು ಕೊಡಿ, ಇರ್ಪಣ್ಣ ಎಲ್ಲಿಂದ ಕೇಳಿದ್ದ ಯಾರ್ಯಾರು ಮುಗಿಡಿದ್ನೇನವ ಅಂತ ಕೈಗೆ ನೀರು ಹಾಕೊಂಡು ಏನೆಲ್ಲ ಕೈಯನ್ನು ತೊಳ್ಕೊಳ್ತಾಳೆ. ಕೈ ತೊಳೆದುಕೊಂಡ ಜಾಗದಲ್ಲಿ ನೀರೇನು ಬಿದ್ದಿರ್ತಾವ, ಯಥಾವತಿ ತಾಯಿ ಹೋಗ್ತಾಳ, ಮತ್ತೆ ಹಸರು ಮಾಡಕ್ ಕುಂದಿರ್ತಾಳ. ಹಸರು ಮಾಡಕ್ ಕುಂತಾಗ ಕೈ ತಿಂಡಿ ಬಿಡಾಕತ್ತಿತ್ತು, ಕೈ ತಿಂಡಿ ಬಿಡಾಕತ್ತಿದ್ದು. ತುರಿಸಿದ್ಲು ತುರಿಸಿದ್ಲು ತುರಿಸಿದ್ಲು, ಯಾಕೋ ಏನೋ ಅದು ಕಡಿಮೆ ಅನಿಸಲಿಲ್ಲ. ಮನಸ್ಸಿಗೆ ಖೇದ ಆಯ್ತು, ಇದು ಏನಾಯ್ತು ಏನೋ ಯವ್ವ ಅಂತ ತಿಳಿಯಲ್ಲಾತು. ಅವಾಗ ತನ್ನ ಗಂಡ ಬರ್ತಾನೆ, ಆತನಿಗೆ ಹೇಳಿದಾಗ ಏನಾಯ್ತು, ಏನಿಲ್ಲ ಇರ್ಪಣ್ಣ ತಾತಗ ರೊಟ್ಟಿ ಪುಂಡೆ ಪಲ್ಯ ಕೊಟ್ಟು ಒಂದು ಮೆಣಸಿನ್ಕಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕತ್ತಿದ್ದೆ. ನಾನು ಕಂಡಲ್ಲಿ ಅಡ್ಡಾಡಿರ್ತಾನ, ಯಾರನ್ನ ಬೇಕು ಅವ್ರನ್ನ ಮುಗಿಸ್ಕೊಂಡಿರ್ತಾನೆ ಅಂತ ಎತ್ತಿ ಹಾಕಿ ಮಾಡುವಾಗ ಕೈಗೆ ಮುಟ್ಟಿತ್ತು. ನಾನು ನೀರು ಹಾಕೊಂಡು ತೊಳ್ಕೊಂಡೆ, ಎಲ್ಲಿ ತೊಳ್ಕೊಂಡಿನಿ ಅಲ್ಲೇ ಯಾಕೋ ಕೈ ತಿಂಡಿಟ್ಟಂಗಾಗಿತ್ತು ನೋಡು. ಎಲ್ಲೇ
ಬಾ ಇಲ್ಲೇ ನೋಡ ಅಂಗಳದಲ್ಲ ಹೋದ್ರೆ ಎಲ್ಲಿ ನೀರು ಚೆಲ್ಲಿದ್ವೋ ಆ ನೀರಿನಲ್ಲಿ ಚಿಕ್ಕ ಚಿಕ್ಕ ಹುಳುಗಳು ಹೊರಡಾಡಕೈತಿದ್ವು. ಅವಾಗ ಗಂಡ ಹೆಂಡತಿಬ್ರು ಗಾಬರಿಯಾದರು. ಹುಚ್ಚಿ ತಪ್ಪು ಮಾಡಿದೆ, ಮಡಿ ಮಡಿ ಎಂದು ಹಾರುವ ನಮಗಿಂತಲೂ ಮನಸ್ಸಿನ ದುರ್ಗುಣಗಳನ್ನ ಕಳೆದುಕೊಂಡು ಸದಾ ಒಂದು ಆಚಾರ ಸಂಪನ್ನನಾದಂತ ಅಂತರಾಳದಲ್ಲಿ ಅರಿವನ್ನು ಪಡೆದಂತ ಯಾವ ವಿರೂಪಾವಧೂತನೇ ಶ್ರೇಷ್ಠರಲ್ಲಿ ಶ್ರೇಷ್ಠನೋ ಅಂತ ಪುಣ್ಯಾತ್ಮನನ್ನ ನೀನು ಬೇರೊಂದು ಭಾವದಿಂದ ಕಂಡೀಯ. ಆತ ಮಡಿ ಇಲ್ಲ ಅಂದೀಯ. ಆತ ಮನಸ್ಸಿನ ದುರ್ಗುಣಗಳನ್ನ ಮಡಿಸಿದ ಮಹಾದೇವ ಆತ. ಆತನಲ್ಲಿ ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಸಿಟ್ಟು ಶಡವುಗಳಿಲ್ಲ. ಆ ಪುಣ್ಯಾತ್ಮ ಮುಚ್ಚಿನಿಂದ ನೀರಕ್ಕೆ ಅದಕ್ಕೆ ತಿಂಡಿ ಬಂದೈತೆ. ಈ ಸದ್ಯ ಆತ ಬಂದಾಗ ಆತನ ಓಡಾಡಿದ ಆ ಪುಣ್ಯ ಭೂಮಿಯ ಮಣ್ಣನ್ನು ತಗೊಂಡು ಸವರಿಕೋ ಮತ್ತು ಇಲ್ಲಿ ಎಲ್ಲಿ ಚೆಲ್ಲೇವಲ್ಲ ಅಲ್ಲಿ ಇದನ್ನು ಮಾಡೋದು ಮತ್ತೆ ಓಡಿ ಹೋಗಿ ಆ ಎಲ್ಲಿ ನಿಂತಿರ್ತಾನ ಆ ಮಣ್ಣನ್ನು ತಂದು ಕೈಗೆ ಹಚ್ಚಿಕೊಂಡಾಗ ಅಲ್ಲಿ ಹಾಕಿದಾಗ ಹುಳನೂ ಇದ್ದಂತಾವು. ಈ ತಾಯಿ ತಿಂಡಿ ಹೋಯಿತು ಅಂದಾಗ ಮಡಿ ಯಾವುದು ಮಡಿ ಅಂದ್ರೆ ಬೇಕು, ದೇಹ ಸ್ವಚ್ಛತೆಗೆ ಜಳಕ ಬೇಕು, ದೇಹ ಸ್ವಚ್ಛತೆಗೆ ಏನೆಲ್ಲ ಬೇಕು. ಆದರೆ ಮನಸ್ಸಿನ ದುರ್ಗುಣಗಳನ್ನು ಕಳೆದುಕೊಳ್ಳಲಾದ್ರೆ ಕರಗಳು ಜಪಮಣಿ ಬಾಯಿಗಳು ಬಂತವ ಹರಿಗೆಯ ಮುಸುಕನ್ನು ಮೋರಿಗೆ ಹಾಕಿಕೊಂಡು ಪರಸತಿ ಪರಧನಕ್ಕಾಗಿ ಚಿಂತಿಸುತ್ತಿರೆ ಪರಮ ವೈರಾಗ್ಯಕರ ಮೂರ್ತಿ ಇರಿಸುವುದೇ ಅಂತ ಕೇಳ್ತಾರೆ. ಅದಕ್ಕಾಗಿ ಉದರ ವೈರಾಗ್ಯವಿದು. ನಮ್ಮ ಪದುಮನಾಭನಲ್ಲಿ ವೇಷಭೂತಿ ಇಲ್ಲ. ಉದಯ ಕಾಲದಲ್ಲೆತ್ತು ಹೊಳೆಯುವಳು ಮುಳುಗಿ ಇವೆಲ್ಲವುಗಳನ್ನ ದಾಸರು ಖಂಡಿಸ್ಯಾರೆ. ಆದ್ದರಿಂದ ಈ ತೆರನಾಗಿ ಈ ಒಂದು ವಿಚಾರಧಾರೆಯನ್ನ ಆ ಒಂದು ಆರಾಡಿನಲ್ಲಿ ನಡೀತು ಆ ಪುಣ್ಯಾತ್ಮನ ಲೀಲೆ ಹೀಗೆ. ಯಾಕಂದ್ರೆ ಇದ್ದವರು ಅಂದಾಗ ನಾವು ಎಂಥ ಸಮರ್ಥರಿದ್ರು, ಎಂಥ ಒಂದು ಶಕ್ತಿಶಾಲಿಗಳಾದರೂ ಕೂಡ ಹಿತ್ತಲದ ಗಿಡ ಬದ್ದಲ್ಲ ಎನ್ನುವ ಭಾವನೆ ಇರುತ್ತ ಕೆಲವರು ತಿಳ್ಕೊಂಡ್ರು. ಕೆಲವರು ಆ ಕಾಲದಲ್ಲಿ ಆಚಾರಕ್ಕೆ ಗೊತ್ತಿತ್ತು, ಅದು ಸತ್ಯನೇ. ಹ್ಯಾಂಗಂದ್ರೆ ಎಂಥ ದೊಡ್ಡವರನ್ನಾಗಿರ್ಲಿ, ಶ್ರೀಮಂತರೇ ಆಗಿರ್ಲಿ, ಕುಡ್ದಾರಂದ್ರ ಯಾವಾಗ ಬರ್ತಿದ್ರು ಊರಾಕ ಎಲ್ಲರೂ ಒತ್ತಾಗಿ ಮಕ್ಕಂಡಿಂದ ಊರಕ್ಕೆ ಬರ್ತಿದ್ರು. ಯಾಕ ಜನರು ನಮ್ಮನ್ನು ನೋಡ್ಯಾರು, ಏನನ್ನು ಅಂದಾರು, ಹಿರಿಯರು ನಮ್ಮನ್ನು ಬೇದಾರಂತ ಆಗಿನವರಿಗೆ ಕುಡಿದವರಿಗೆ ಭಯ ಇತ್ತು. ಈಗ ಭಯ ಐತೆ. ಯಾರ ಭಯ? ಕುಡಿದವರು ಬರ್ತಾರಂದ್ರೆ ಇವ್ರಿಗೆ ಹಿರಿಯರ ಓಡಾಡ್ಬೇಕು, ಕುಡ್ದಾರ ಹೋಗ್ತೀವಿ ಮತ್ತೆ ಋಣ ಮುಟ್ಟಿಸ್ಬೇಕಲ್ಲ. ಅವಾಗ ಅವ್ರಿಗೆ ಇವ್ರಲ್ಲ ಇವ್ರಿಗೆ ಹಾಗಾಗೈತೆ ಈಗಿನ ಬದುಕು. ಆಗಿನ ಕಾಲದಲ್ಲಿ ಆಚಾರ ಗೊತ್ತಿತ್ತು, ಕಂಡಲ್ಲಿ ಊಟ ಮಾಡ್ತಿದ್ದಿಲ್ಲ, ಸ್ನಾನ ಸುವಾರ್ಚನೆ ಇಲ್ಲ, ಪ್ರಸಾದ ಮುಟ್ಟಿಲ್ಲ, ಹಾಗಿತ್ತು ನಿಯಮಗಳು. ಈಗ ಎಲ್ಲರೂ ನಡಿತೈತೆ ಅಂತ ಲಿಂಗಪ್ಪಿಲ್ಲ ಬಲ್ಲಪ್ಪಿಲ್ಲ. ಲಿಂಗಪ್ಪ ಅಂದ್ರೆ ಎಲ್ಲೇ ಯಾರ್ದಾನ ಹೆಸರಿಟ್ಟಿ ನೋಡಿ ಲಿಂಗಪ್ಪ ಅಂತ, ಅದ ಲಿಂಗಪ್ಪ ಯಾವ ಅದು ಒಂದು ಮಂದಿ ಇದ್ದಮ್ಮ ಹೇಳಿದ್ರು ಒಂದು ದೊಡ್ಡ ಕಟ್ಟೆ ಬೇಡ ಇರ್ರಿ. ಹಿಂಗ ಒಂದು ಊರಿಗೆ ಹೋಗಿತ್ತು, ಸ್ವಾಮಿಯರು ಹೋಗ್ಯಾರ. ಮತ್ತೆ ಅವ್ರ ಮಾವನ ಹೆಸರು ಲಿಂಗಪ್ಪ. ಆ ಲಿಂಗಪ್ಪ ಏನ್ ಮಾಡ್ಯಾನ, ತಾತ ನಾನು ಗದ್ದೆಗೆ ಹೋಗ್ಬೇಕು, ಈಗ ನಮ್ಮ ಮಳಿ ಇದಾನ, ಈತ ಪೂಜೆ ಮಾಡ್ಕೊಂತಾನ, ಈತ ಕೂಡ ಮಾಡ್ಕೊಂಡ್ಬಿಡತ್ತ ಅಂತೇಳಿ ಆ ಲಿಂಗಪ್ಪ ಗೌಡ ಈತನ ಹಳಿಯನ್ನು ತೋರಿಸಿ ಹೋಗ್ಬಿಟ್ಟ. ಇವ್ರು 15 ವರ್ಷ ಹಳಿಯ ಆನೆಪ್ಪ ನೀನ್ ಮಾಡ್ಕೊಂತ ಹೂ ಮಾಡ್ಕೊಂಡ. ಇವ್ರು ಸ್ವಾಮಿಯರು ಸುಮ್ಮನೆ ಅಲ್ಲ, ಇವ್ರು ಎಲ್ಲ ಬಸ್ನಾಗ ಬಚ್ಕೊಂಡು ಪೂಜೆ ಮಾಡ್ಕೊಂಡು ಬಾರಪ್ಪ ಪೂಜೆ ಮಾಡ್ಕೆ ಬಾ ಮತ್ತೆ ಏನಂತಾರೆ. ಅದಕ್ಕೆ ಅವ್ರ ಮಾವ ಲಿಂಗಪ್ಪ ಹೋಗಿಬಿಟ್ಟಾರ. ಹೊರ್ಯಾಕ ಇವ್ರು ಸ್ವಾಮಿಯರು ಸುಮ್ಮನೆ ಪೂಜೆ ಮಾಡ್ಕೋಬೇಕಿಲ್ಲ. ಇವ್ರು ಆನೆಪ್ಪ ಲಿಂಗಪ್ಪ ಅಂದ. ಅದಂತ ಅಡಿತಂತ ಹೋಗಿ ಈ ತಾತ ಏನ್ ಕೇಳ್ಕೊಂಡನ, ಲಿಂಗಪ್ಪ ಅಂದ್ರ ಲಿಂಗಪ್ಪನ ದೇವ್ರು ತರಕ್ ಹೋಗಿ ನೀವು ಹುಡುಗಂತ ಈಗ ತಿಳ್ಕೊಂಡಾನ. ಇವ್ನು ಒಂದು 20 ನಿಮಿಷ ಅಂತ ಬರಲಿಲ್ಲ, ಓದೋರು ಅತ್ತಾಗೂ ಇಲ್ಲ. ಏನ್ ಮಾಡೋದು, ಈಗ ಬಂದಾನ ಅಂತಂದ್ರೆ ಸ್ವಾಮಿ ಕುಂತರು. ಅವಾಗ ಇವನಿಲ್ವ ತಮ್ಮ ಲಿಂಗಪ್ಪನ ಕರೆಕ್ ಹೋಗಿ ನೀವು ಆತ ಓಡಿರ್ತಕ್ಕ ಹೊಂದಕೊಂಡಂತ ಯಾವತ್ತು ದೋಸ್ತ್ ಕುಂತಾನ ಚೆನ್ನಾಗಿ ಕುಡಿದು ಹೋಗಿ ಬಂದು ಆಟದ ಕರೆದಾರ. ಪಾಪ ಆ ತೆಂಗಿನ ಅಲ್ಲೇ ಕುಂತ ಹೊಂದಕ್ಕೆ ಹೋಗೋ ಕರೆ. ಅವಾಗ ಅಲ್ಲಪ್ಪ ತಾತ ಕೇಳ್ತೀನಿ ಮನೆ ಎಲ್ಲ ಏನಿಲ್ಲ ತಾತ ಹೋಗ ಇಲ್ಲ, ನೀನು ಬರ್ಬೇಕೈತಿ.
ಅವ್ರು ನಾನು ಕೇಳಿದ್ದೀನಿ ಇಪ್ಪತ್ತಿಂದಲೂ ನಿಲ್ ಕೇಳ್ಕೊಂಡು ನಡೀತು ನಾನು ಲಿಂಗಪ್ಪ ಜನ ಇದು ಬಾಳ ಲಿಂಗಪ್ಪ ಕೇಳಿ ನಿಲ್ ಕೇಳ್ಕೊಂಡು ಹೋಗಿದ್ದು ಹಂಗೈತಪ್ಪ ವಿಚಾರ. ಅದಕ್ಕಾಗಿನ ನೋಡು ಎಲ್ಲರಿಗೂ ಒಂದೊಂದು ಶಕ್ತಿಗಳು ಬೇರೆ ಇದಾವ. ಸೈಕಲ್ ಅಣ್ಣಗೊಂದು ಬೇರೆ, ತಮ್ಮಗೊಂದು ಬೇರೆ, ಎಲ್ಲರಿಗೂ ಮಕ್ಕಳಿಗೆ ಬೇರೆ ಬೇರೆ ಇದಾವ. ದಾರಿ ಶಕ್ತಿಗಳು ಬೇರೆ ಬೇರೆ ಇದಾವ. ಮತ್ತೆ ಏನಾರ ತಾವೆಲ್ಲ ಬೇರೆ, ವಸ್ತ್ರ ಬೇರೆ. ಇಡೀ ಮಂದಿಗೆ ಲಿಂಗಪ್ಪ ಮಾತ್ರ ಒಬ್ಬ ತಪ್ಪು ಹಾಗಾಗಿದೆ. ಅದಕ್ಕಾಗಿ ಇವತ್ತು ನಾವು ಇಷ್ಟೆಲ್ಲ ಏನು ಎಷ್ಟು 2 ಬೆಳೆ ಬೆಳಿತೀವಿ 3 ಬೆಳೆ ಬೆಳಿತೀವಿ ಅಂದ್ರೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ ಅನ್ನುವಂತಾಗಿದೆ ನಮ್ಮ ಬದುಕು ಅನ್ನುವುದನ್ನು ನಾವೆಲ್ಲ ತಿಳ್ಕೊಳ್ತಾ ಒಟ್ಟಾರೆ ಬಿಟ್ಟು ಕಂಪನಿಗೆ ಪಟ್ಟಣವನ್ನ ಸೇರ್ತಾನೆ ವಿರೂಪಾವಧೂತ. ಅಲ್ಲಿ ವೆಂಕೋಬ ಶಾಸ್ತ್ರಿ ಎನ್ನುವ ಒಬ್ಬ ಪುಣ್ಯಾತ್ಮ ವ್ಯವಹಾರವನ್ನ ಮಾಡಿ ಅವರು ಬ್ರಾಹ್ಮಣೋತ್ತಮರು, ಯಾವತ್ತೂ ಆಚಾರವಂತರು ವಿಚಾರವಂತರು, ಅದರಲ್ಲೂ ವ್ಯಾಪಾರ ಮಾಡುವಂತ ಆ ಯಾವ ಬ್ರಾಹ್ಮಣೋತ್ತಮ ವೆಂಕೋಬ ಶಾಸ್ತ್ರಿ ವ್ಯಾಪಾರದಲ್ಲಿ ನುಕ್ಸಾನ ಹೊಂದ್ಯಾನ. ಒಂದಷ್ಟು ಮಾಲನ್ನ ರೇಟು ಬೈತಿತ್ತು ಅಂತ ಇಟ್ಕೊಂಡು ಕುಂತಾನ. ತಗೊಂಡದ್ದೊಂದು ರೇಟು, ಆ ರೇಟುಗಳು ಕುಸಿತ ಹೋಗಿ ತನಗೆ ದವಸ ಧಾನ್ಯ ಕೊಟ್ಟವರಿಗೆ ಏನು ಕೊಡಬೇಕು ಏನಿಲ್ಲ ದಿಕ್ಕು ತಿಳಿಯದಾಗಿ ಸಾಲಗಾರರ ಕಿರಿಕಿರಿ, ಆ ದವಸ ಧಾನ್ಯಾದಿಗಳನ್ನು ಕೊಟ್ಟವರ ಕಿರಿಕಿರಿ, ಏನೆಲ್ಲ ಭಯಪಟ್ಟು ಮಾನಕ್ಕೆ ಎದರುವ ಆ ಪುಣ್ಯಾತ್ಮ ವೆಂಕೋಬ ಶಾಸ್ತ್ರಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳಲಿಕ್ಕೆ ಸಿದ್ಧರಾಗಿ ನಿಂತಾಗ ಏನೆಲ್ಲ ಹೋಗ್ತಾರೆ ಉರ್ಪಣ್ಣ ತಾತ. ಅದಾವ ಯೋಗವೋ, ಅದಾವ ಯಾವ ಆ ಪುಣ್ಯಾತ್ಮ ವೆಂಕೋಬ ಶಾಸ್ತ್ರೀಯ ಪುಣ್ಯವೋ, ಹಿಂದಿನ ಜನ್ಮದ ಸುಕೃತ ಫಲವೋ, ಮಾನು ವಾಕ್ಯ ಸಿದ್ಧಿ ಪುರುಷ, ಹೇರೂರಿನ ಆರಾಧ್ಯ ದೈವ, ಭಕ್ತರ ಬಾಳಿನ ಭಾಸ್ಕರ ವಿರೂಪಾವಧೂತ ಅದನ್ನು ಕಣ್ತುಂಬ ನೋಡಿ ಈತ ಪ್ರಾಣವನ್ನು ಕಳ್ಕೊಂಡ ನಿಂತಾನ ಅನ್ನು ತಿಳ್ಕೊಂಡು ಹೋಗಿ ಕೈ ಹಿಡಿದು, ಯಾಕಪ್ಪ ಪ್ರಾಣ ಹತ್ಯೆ ಮಾಡಿಕೊಳ್ತೀಯ? ಪ್ರಾಣ ಹತ್ಯ ಮಹಾಪಾಪ. ಇಲ್ಲಿ ಏನು ಬಂದೈತಲ್ಲಿ ಈ ಕಾಯ ಪರಮಾತ್ಮ ಕಳಿಸ್ಯಾನ, ಆತನೇ ಕರ್ಕೋಬೇಕಪ್ಪ, ನಾವು ಒತ್ತಾಯದಿಂದ ಹೋಗಬಾರ್ದು ಅಂತ ಎಲ್ಲ ತಿಳಿಸಿದ. ಬಿಡು ನನ್ನಪ್ಪ ನನ್ನ ಕೈಯ, ನಾನು ಈ ತುಂಬಿದ ಹೊಳೆಯಲ್ಲಿ ಹಾರಿ ನಾನು ಪ್ರಾಣವನ್ನು ಕಳ್ಕೊಂಡು ಯಾಕೆ ಕಳ್ಕೊಳ್ತೀಯ? ಯಾಕೆಂದ್ರೆ ಅಪ್ಪ ದವಸ ಧಾನ್ಯಾದಿಗಳನ್ನ ಒಂದು ಹೆಚ್ಚಿನ ದರ ಬಂದಿತು, ಲಾಭ ಆದೀತು ಎಂಬ ದುರಾಶೆಯಿಂದ ಹೆಚ್ಚೆಚ್ಚು ಇಟ್ಕೊಂಡ್ಬಿಟ್ಟಿರಿ. ಆ ದರ ನಾನು ತೆಗೆದುಕೊಂಡಕ್ಕಿಂತಲೂ 2 ಪಟ್ಟು ಕುಸಿದು ಬಿಟ್ಟಿದೆ. ಈಗ ನನಗಿದೊಂದೇ ದಾರಿ ಅಂತಾನ. ಹುಚ್ಚಪ್ಪ, ಆ ಕೊಡುವವರ ಋಣ ಇಟ್ಟುಕೊಂಡು ಈ ಸತ್ರ ಮುಂದೆ ಬಂದು ಅವರ ಮನೆಗೆ ಆಳಿ ನಾಳಾಗಿ ತೀರಿಸಬೇಕಂತೀಯೇನೋ. ಬಿಡು ಆ ವಿಚಾರ. ನಿನ್ನ ಇಟ್ಟ ದವಸ ಧಾನ್ಯಕ್ಕ ಇನ್ಯಾಕಿದ್ದ ಭಗವಂತ 100 ಮಡಿಯಾಗಿ 3 ಪಟ್ಟು ದರ ಕೊಡ್ತಾನೆ, ಚಿಂತೆ ಮಾಡಬೇಡ, ನಿನ್ನ ಸಾಲ ತೆಗೀತೈತೆ ಅಂತ ಹೇಳಿ ಕಾಯ ವಾಚ ಮನಸ್ಸ ಹೆಜ್ಜೆ ಹೆಜ್ಜೆಗೂ ಶಿವ ಧ್ಯಾನ ಮಾಡಿದ ಪುಣ್ಯಾತ್ಮ ಹೇರೂರ ವಿರೂಪಾವಧೂತ ಅಭಯವನ್ನು ಕೊಟ್ಟ ವೆಂಕೋಬ ಶಾಸ್ತ್ರಿಗೆ ಆತನ ಮಾತನ್ನು ನಂಬಿ ನಡಿ ನನ್ನಪ್ಪ ನನ್ನ ನನಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ವೆಂಕೋಬ ಶಾಸ್ತ್ರಿ. ಆದರೆ ವೆಂಕೋಬ ಶಾಸ್ತ್ರಿ ಕೂಡ ಮಹಾನ್ ವಿಚಾರವಾದಿ, ಮಹಾನ್ ತಿಳುವಳಿಕಿಸ್ತ. ಹರಿಹರದಲ್ಲಿ ಭೇದವ ನೆನೆಸಿದರೆ ರಂಗ ನಿನಗೂ ಆಣೆ ನನಗೂ ಆಣೆ ಅಂತ ತಿಳಿದ, ದಾಸರ ಪದದ ಸಾರವನ್ನು ತಿಳಿದ ಸಾತ್ವಿಕ ವೆಂಕೋಬ ಶಾಸ್ತ್ರಿ ಮನೆಗೆ ಕರ್ಕೊಂಡು ಹೋಗ್ತಾನ. ಕರ್ಕೊಂಡು ಹೋದ. ಆಯ್ತು, ಎಲ್ಲ ಪ್ರಸಾದ ಓಸು ಎಲ್ಲ ನಡೆದು ಮುಂದ ಒಂದು ತಿಂಗಳ ಒಪ್ಪತ್ತಿನಲ್ಲಿ ದರ, ಆ ಯಾವ ಸಂಗ್ರಹಿಸಿಟ್ಟ ದವಸ ಧಾನ್ಯಗಳ ದರ ಏರ್ತಾ ಸಾಗಿತು. ಒಳ್ಳೆಯ ರೀತಿಯ ಲಾಭ ಬರುವಂತಹ ಸಮಯ ಬಂತು. ಆಗ ಯಾವ ವೆಂಕೋಬ ಶಾಸ್ತ್ರಿಯನ್ನು ಯಪ್ಪ ಒಳ್ಳೆಯ ದರ ಬಂದಿದೆ, ನಮ್ಮ ದವಸ ಧಾನ್ಯಕ್ಕ ಕೊಟ್ಟು ಬಿಡ್ತೀನಿ, ಕೊಡಪ್ಪ ಒಳ್ಳೆಯದಾಗತ್ತಂತ. ಆಗ ಕೊಟ್ಟು ತನ್ನ ಶಾನವನ್ನು ತೀರಿಸಿಕೊಂಡು ಅವತ್ತೇ ಒಂದು ಮನಸ್ಸಿನಲ್ಲಿ ನಿರ್ಣಯವನ್ನು ಮಾಡ್ತಾನೆ. ಆ ದೇವ ಈ ದೇವ ಮಹಾದೇವ ಅಂತಾರೆ. ಆ ದೇವರೊಡನೆ ಮಾತನಾಡುವ ಯೋಗ ಭೋಗ ಭಾಗ್ಯ ಸಾಮಾನ್ಯ ಮಾನವರಾದ ನಮಗೆ ಹೇಗೆಪ್ಪ ಬರುತ್ತೆ? ಯಾವುದು ಬರುತ್ತ? ಆ ಭಗವಂತನು ಒಲಿಬೇಕಾದ್ರೆ ನಾವು ಹೋಗಿ ಕಾಯಿ ಕರ್ಪೂರ ಧೂಪ ದೀಪ
ಫಲ ದಕ್ಷಿಣಾದಿಗಳನ್ನು ಕೊಟ್ಟು ಬೇಡಿಕೋಬೇಕು. ನಾವು ಏನನ್ನು ಕೇಳದಲೇ ಪ್ರಾಣ ಕಳೆದುಕೊಳ್ಳುವ ಸ್ಥಿತಿಯಲ್ಲಿದ್ದ ನನ್ನನ್ನ ಕಾರುಣ್ಯದಿಂದ ಬಂದು ಕೈ ಹಿಡಿದು ನನ್ನ ಪ್ರಾಣ ರಕ್ಷಣೆ ಮಾಡಿ ನನ್ನ ವ್ಯಾಪಾರದ ಹಾನಿಯನ್ನ ಬಿಡಿಸಿ ಒಳ್ಳೆ ಲಾಭ ಬರುವಂತೆ ಮಾಡಿ ನನ್ನ ಪ್ರಾಣವನ್ನು ಉಳಿಸಿದ ಪ್ರತ್ಯಕ್ಷ ಪರಮಾತ್ಮ ರೂಪಾವಧೂತ ನೀವೇ ನನ್ನ ಬಾಳಿನ ದೈವ. ಎಂಥ ಸಮರ್ಥರು ಅವರೆಲ್ಲ. ಹೀಗಿರುವಾಗ ಆ ಅವಿನಾಭಾವಿ ಸಂಬಂಧ ಹಾಗೆ ಉಳಿತು. ಈ ಚೆನ್ನಾಗಿ ಇನ್ನೂ ಹೆಚ್ಚು ಹೆಚ್ಚು ವಿಚಾರಗಳನ್ನ ನಾವು ಪುರಾಣದಲ್ಲಿ ತಿಳ್ಕೊಳ್ತಾ ಅಲ್ಲಿ ಅನೇಕರಿಗೆ ಶರಣರ ಪವಾಡಗಳು ಎತ್ತು ಹಲವಾರು ಇವೆ. ಹೀಗೆ ಯಾವ ಆರಾಡಿನ ಆರಾಧ್ಯ ದೈವನಾಗಿರುವಂತ ಹೇರೂರಿನ ವಿರೂಪಾವಧೂತನ ಆ ಪುಣ್ಯ ಲೀಲೆಗಳಲ್ಲಿ ಅನಂತ ಅಪಾರ ಲೀಲೆಗಳು ಅದಾವ. ಅವನ್ನೆಲ್ಲ ಹೆಚ್ಚುವಾಗಿ ನಾಳಿನ ದಿನ ನಾವು ನೀವೆಲ್ಲ ತಿಳಿದುಕೊಂಡು ಕೃತಾರ್ಥರಾಗುವುದಕ್ಕಿಂತ ಮುಂಚಿತವಾಗಿ ತಮಗೆಲ್ಲ ಹೇಳ ಬಯಸುವುದೇನೆಂದರೆ, ಇನ್ನು ನಾನಿಲ್ಲದ ನಾಡು ಏನೆಲ್ಲ ಮುಂದಿನ ಕಾರ್ಯಕಲಾಪಗಳ ಬಗ್ಗೆ, ಕುಂಭಗಳ ಬಗ್ಗೆ ಮತ್ತು ನಡೆಯುವ ಧಾರ್ಮಿಕ ಕಾರ್ಯಕ್ರಮಕ್ಕೆ ಏನೇನು ರೂಪ ರೇಷೆಗಳನ್ನು ಹಮ್ಮಿಕೊಂಡಿವೆ ಅನ್ನೋದ್ರ ಬಗ್ಗೆ ನಮ್ಮ ಮಂಜುನಾಥ್ ಕೆಂಬಾವಿ ಮಠ ಇವರು ಬಂದು ತನ್ನೆಲ್ಲರಿಗೆ ತಿಳಿಪಡಿಸುತ್ತಾರೆ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳುವುದು. ಸಕಲ ಶರಣು ಶರಣೆಯರಿಗೆ ಶರಣ. ನಾಳೆಗೆ 11 ದಿನ ಆಯಿತು ನಾವು ಪುರಾಣ ಹಚ್ಚಿ. ಆದ್ರೆ 1 ದಿವಸ ಆಗಿತ್ತು, 2 ದಿವಸ ಆಗಿತ್ತು ಅನ್ನೋ ಮಟ್ಟಕ್ಕೆ ದಿವಸಗಳನ್ನ ನಾವು ಕಳೆದು ಬಿಡ್ತೀವಿ. ಈ ಒಂದು ಪುರಾಣದ ಸಂದರ್ಭದಲ್ಲಿ ನಾಳೆ ಇವತ್ತಿನ ಪ್ರಸಾದದ ಸೇವೆಯನ್ನ ಸೋಮಶೇಖರ್ ತಂದಿ ಚೆನ್ನಪ್ಪ ಮೆದಿಕ್ನ್ಯಾಳ್ ಅವರ ಕುಟುಂಬದಸ್ಥರು ಎಲ್ಲರೂ ಇವತ್ತಿನ ಪ್ರಸಾದದ ಸೇವೆಗಳನ್ನು ಮಾಡಿದ್ದಾರೆ. ನಾಳಿನ ಪ್ರಸಾದದ ಸೇವೆಯನ್ನ ನಮ್ಮ ಮಸಾರಿ ಕ್ಯಾಂಪಿನ ಮಲ್ಲಿಕಾರ್ಜುನ್ ಹಾಗೂ ಅವರ ಕುಟುಂಬದವರು ಅವರೇನಪ್ಪ ಅಂತಂದ್ರೆ ನಾಳಿನ ಪ್ರಸಾದದ ಸೇವೆ ಇದೆ. ನಾವೀಗಾಗಲೇ ತಿಳಿಸಿದಂತೆ ನಾಳೆ ನಮ್ಮ ರುದ್ರಸ್ವಾಮಿ ತಾತನವರು ಈ ಪುರಾಣದಲ್ಲಿ ಲಿಂಗೈಕ್ಯರಾಗ್ತಾರೆ. ನಾಳೆ ರುದ್ರಸ್ವಾಮಿಯವರ ನಾಳೆ ಲಿಂಗೈಕ್ಯರಾಗ್ತಾರೆ. ಲಿಂಗೈಕ್ಯರಾದಾಗ ನಿಮ್ಮ ಕೆಲಸ ಏನು ಅಂತ ಕೇಳಿದಂದ್ರೆ, ನಿಮ್ಮ ಶಕ್ತಿ ಅನುಸಾರ 1 ಕಡ್ಲಿ ಬತ್ತಿ ಆಗಿರ್ಲಿ, 2 ಆಗಿರ್ಲಿ, 5 ಆಗಿರ್ಲಿ, 11 ಆಗಿರ್ಲಿ, ಎಷ್ಟಾದ್ರೂ ಮಾಡ್ಕೊಂಡ್ಬರ್ರಿ. ನಿಮ್ಮ ಇಷ್ಟಾನುಸಾರ ಪ್ರಕಾರ ಏನಪ್ಪಾ ಅಂತಂದ್ರೆ ತುಪ್ಪದಲ್ಲಿ ಕಡ್ಲಿ ಬತ್ತಿಯನ್ನು ಎದ್ದಿಕೊಂಡು ನಾಳೆ ನೀವು ನಿಮ್ಮ ಶಕ್ತಿ ಅನುಸಾರ ಕಡ್ಲಿ ಬತ್ತಿಗಳನ್ನ ನೀವು ತರ್ತೀರಿ. ತಂದ್ರಂದ್ರೆ ಯಾವಾಗ ಶರಣರು ಇಲ್ಲಿ ಲಿಂಗೈಕ್ಯರ ಆತಾರ ಅಂತ ಗೊತ್ತಾಗುತ್ತೋ ನಾವು ಪ್ರತಿ ವರ್ಷ ನಿಮ್ಗೆಲ್ಲ ವ್ಯವಸ್ಥೆ ಮಾಡಕತ್ತಿರ್ತೀವಿ. ಕಡ್ಲಿ ಬತ್ತಿ ಹಚ್ಚೋರ್ನ ಬಗಲ್ ಕುಂದಿಸಿ ನಡುಕೊಂದು ಎಲ್ಲ ನಾವು ಲೆಕ್ಕಿಯೆಲ್ಲ ಇಟ್ಟಿರ್ತೀವಿ. ಕಡ್ಲಿ ಬತ್ತಿ ಹಚ್ಚೋರ್ನಲ್ಲಿ ಅವಕಾಶ ಮಾಡಿಕೊಟ್ಟಿರ್ತೀವಿ. ಯಾವಾಗ ಇಲ್ಲಿ ಲಿಂಗೈಕ್ಯರ ಆಗ್ತಾರ ಅಂತ ಗೊತ್ತಾಗತ್ತಲ್ಲ, ನೀವು ಕಡ್ಲಿ ಬತ್ತಿಸ್ತಂತ ಕಡ್ಲಿ ಬತ್ತಿಯನ್ನ ರುದ್ರಸ್ವಾಮಿಯವರ ಆ ಒಂದು ಲಿಂಗೈಕ್ಯರಾದ ಸಂದರ್ಭದಲ್ಲಿ ಹಚ್ಚಕ್ಕೆ ನಿಮ್ಮಲ್ಲಿ ಅವಕಾಶ ಮಾಡಿಕೊಡ್ತೀವಿ. ಅದಕ್ಕೋಸ್ಕರ ನಾಳೆ ಶಕ್ತಿ ಅನುಸಾರ ತಮ್ಮಿಂದ ಎಷ್ಟಾಗುತ್ತೋ 1, 5, 11, 21, 51 ಎಷ್ಟು ಬೇಕಾದ್ರೂ ಕಡ್ಲಿ ಬತ್ತಿಗಳನ್ನು ಮಾಡಿಕೊಳ್ಬರ್ರಿ. ಆ ಸಂದರ್ಭದಲ್ಲಿ ಯಾಕಂದ್ರೆ ನಾಳೆ ನಮ್ಮ ಯಾರು ಬರ್ತಾರೆ ಅಂತ ಕೇಳಿದ್ರೆ ಹೆಬ್ಬಾಳ ಶ್ರೀಗಳು ಕೂಡ ಬರ್ಲಿಕ್ಕೆ ಹೇಳಿದ್ದೀವಿ. ಲಿಂಗೈಕ್ಯರಾದ ಸಂದರ್ಭದಲ್ಲಿ ತಾವು ಬರಬೇಕು ಅಂತ ಕೇಳಿದಾಗ ಖಂಡಿತವಾಗಿಯೂ ಕೂಡ ನಾವು ಲಿಂಗೈಕ್ಯರಾಗುವತ್ತಿಗೂ ಬರ್ತೀವಿ, ಮರುದಿವಸ ಮಡಿತೇರಿಗೂ ಬರ್ತೀವಿ ಅಂತಕ್ಕಂಥದ್ದನ್ನ ಅವರು ಅಪ್ಪಣೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಾನು ನಡೀತೆ ಎಂದು ಹೇಳಿಕೊಳ್ಳುವುದರ ಜೊತೆಗೆ ಕುಂಭಕ್ಕೆ ಹೆಸರು ಬರ್ತಕ್ಕಂಥವ್ರು ನೋಡ್ರಿ, ಈಗಾಗಲೇ ನಾವು ಎಷ್ಟು ಬೇಕಷ್ಟು ಕುಂಭ ತಂದಿಟ್ಕೊಂಡ್ಬಿಟ್ಟಿವಿ. ಹೆಚ್ಚುವರಿ ಕುಂಭ ಬೇಕಾ ಅಂದ್ರೆ ಮತ್ತೆ ನಾವು ಮುಂಜಾನೆ ಗಂಗಾವತಿಗೆ ಹೋಗ್ಬೇಕು. ಆ ನಿಮಿತ್ತವಾಗಿ ಕುಂಭಕ್ಕೆ ಯಾರ ಹೆಸರು ಬರೆಸೋರಿದ್ರೆ ಈ ಸಿದ್ಧ ಎದನ ಇವಾಗ ಆದಷ್ಟು ಬೇಗ ಇವತ್ತೇ ನೀವು ಕುಂಭದ ಹೆಸರುಗಳನ್ನ ಬರೆಸಿ ರಸೀದಿಯನ್ನು ಪಡ್ಕೋಬೇಕು ಎಂದು ಹೇಳಿಕೊಳ್ಳುವುದರ ಜೊತೆಗೆ ನಾಳೆ ನಡೀತಕ್ಕಂಥ ನಾಡಿದ್ದೇನು ಜಾತ್ರೆ ಕಾರ್ಯಕ್ರಮ ನಡೀತಲ್ಲ, ಅಲ್ಲಿ ಎಲ್ಲರ ನಾವು ನಮ್ಮ ಮನೆಯಲ್ಲಿ ಗಂಡು ಮಕ್ಕಳಿಗಾರ ನಾವು ಹೆಣ್ಮಕ್ಳ ಹೋಗ್ಯಾರ ಅನ್ನೋದು ಪ್ರಶ್ನೆ ಬೇಡ. ನಮ್ಮೂರಿನ ಇರುಪನ ತಾತನ ಜಾತ್ರೆಗೋಸ್ಕರ ನಾಡಿನ ವಿವಿಧ ಭಾಗಗಳಿಂದ ಬೇಕಾದಷ್ಟು ಭಕ್ತರು ಬರ್ತಾರೆ.
ಆ ಸಂದರ್ಭದಲ್ಲಿ ನಮ್ಮ ತನು ಮನ ಧನ ಸೇವೆಯನ್ನು ಸಲ್ಲಿಸುವುದರ ಮೂಲಕ ಇದು ಯಾವ ಊರು ಜಾತ್ರೆ ಅಂತ ಕೇಳಿದ್ರೆ ಏನು ನಿರಪಣ್ಣ ತಾತದ ಜಾತ್ರೆ. ಈ ಜಾತ್ರೆಗೆ ಹೋಗಿದ್ವಿ, ಎಷ್ಟು ಅದ್ದೂರಿಯಾಗಿ ಗ್ರಾಮದವರು ನಡೆಸಿಕೊಟ್ರು. ಈ ಜಾತ್ರೆ ಎಷ್ಟು ಚೆನ್ನಾಗಿ ಅನ್ನ ಸಂತರ್ಪಣೆ ಮಾಡಿದ್ರು, ಎಷ್ಟು ಚೆನ್ನಾಗಿ ತಾವು ಸೇವೆಗಳನ್ನು ಸಲ್ಲಿಸಿದ್ರು ಅಂತಕ್ಕಂಥದ್ದನ್ನ ಕೀರ್ತಿಯನ್ನ ತರ್ತಕ್ಕಂಥದ್ದು ಯಾರಿಗೆ ಅಂತಂದ್ರೆ ಇಲ್ಲಿ ಕುಂತಿರ್ತಕ್ಕಂಥ ಪ್ರತಿಯೊಬ್ಬರ ಒಂದು ಏನಪ್ಪ ಅಂತಂದ್ರೆ ನಿರಪಣ್ಣ ತಾತನವರ ಭಕ್ತರ ಮೇಲಿದೆ ಅಂತ ಹೇಳಿಕೊಳ್ಳುವುದರ ಜೊತೆಗೆ ಈಗ ನಮ್ಮ ಐನಗೌಡರು, ನಮ್ಮ ಮಾಲಿ ಪಾಟೀಲ್ ಐನಗೌಡರು ನೋಡ್ರಿ, ಅವ್ರು ಏನಂತ ಕೇಳಿದ್ರೆ ಸ್ವಂತ ಈಗಿನ ಕಾಲದಲ್ಲಿ ಆಕಳು ಕಟ್ಟೋರಿಲ್ಲ, ಎಮ್ಮೆ ಕಟ್ಟೋರಿಲ್ಲ, ಆದ್ರೆ ಸ್ವಂತ ಒಂದು ಗೋಶಾಲೆಗಳನ್ನ ನಿರ್ಮಾಣ ಮಾಡ್ಯಾರ. ಬಹಳಷ್ಟು ಗೋಶಾಲೆಗಳನ್ನ ಅಂತಂದ್ರೆ ಅಲ್ಲಿ ಅದವು. ಮತ್ತೆ ಅಷ್ಟೇ ಅಲ್ಲ, ಎಲ್ಲಿ ಎಲ್ಲಿ ಗೋಶಾಲೆಗಳದಾವು ಆ ಗೋಶಾಲೆಗಳನ್ನ ಹುಲ್ಲು ಕಳಿಸ್ತಕ್ಕಂಥದ್ದು, ಮೇವು ಕಳಿಸ್ತಕ್ಕಂಥ ಕೆಲಸಗಳನ್ನ ಅವರು ಮಾಡಕತ್ತಾರ. ಹೀಗೆ 10 ಅಷ್ಟೇ ಅಲ್ಲದೆ ಆರ್ಗ್ಯಾನಿಕ್ ಅಕ್ಕಿಗಳನ್ನು ಕೂಡ ಅವರು ಬೆಳಿತಾರ. ಇಷ್ಟೇ ಅಲ್ಲದೆ ಮತ್ತೆ ಸ್ವಂತ ಆರ್ಗ್ಯಾನಿಕ್ ಒಂದು ಶಾಪ್ ಅನ್ನು ಓಪನ್ ಮಾಡ್ಯಾರ. ಯಾಕಂದ್ರೆ ಎಲ್ಲರೂ ಈಗಿನ ಕಾಲದಲ್ಲಿ ನಾವು ರಾಸಾಯನಿಕವನ್ನ ಬಳಸಿ ಜೀವನ ಮಾಡಕತ್ತೀವಿ, ಆದ್ರೆ ಆರ್ಗ್ಯಾನಿಕವನ್ನ ನಾವು ಕೊಡಬೇಕು ಅಂತ ತಿಳ್ಕೊಂಡು ಆರ್ಗ್ಯಾನಿಕ್ ಶಾಪ್ ಅನ್ನು ಓಪನ್ ಮಾಡಿಕೊಂಡಾರ. ಅಂತ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಬಂದು ಎರಡು ತಮ್ಮ ಭಾವನೆಗಳನ್ನ ಹಂಚಿಕೆಗಳನ್ನು ಹೇಳೋದಕ್ಕೋಸ್ಕರ ಒಂದು ವೇದಿಕೆಗಳನ್ನು ಬರಮಾಡಿಕೊಡ್ತಾ ಇದ್ವಿ. ಅವ್ರು ಹೇಳಿದ್ರು, ನಾವು ಬರೋದಲ್ಲ ಸೇವೆ ಮಾಡೋರು ಮಾತ್ರ ಅಂದ್ರು. ಆದ್ರೆ ಏನೇ ಆಗಲಿ ಒಂದೆರಡು ಮಾತು ಆಡ್ಬೇಕು ಅಂತೇಳಿ ಅವ್ರು ಮೊದಲೇ ಅವ್ರು ಕೇಳ್ಕೊಂಡು ಬಂದಿದ್ದಾರೆ. ಐನಗೌಡರು ಮಾಲಿ ಪಾಟೀಲ್ ಇವರಿಂದ 2 ಮಾತುಗಳು. ಗಾವೋ ವಿಶ್ವಸ್ತು ಮಾತಾಡ ಅಂದ್ರೆ ಗೋವು ವಿಶ್ವಕ್ಕೆ ತಾಯಿ ಅಂತ ಅರ್ಥ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದದ್ದು 1947. ಅವಾಗ ನಮ್ಮ ದೇಶದ ಜನಸಂಖ್ಯೆ ಹತ್ತತ್ರ 30 ಕೋಟಿ. ಗೋವುಗಳ ಸಂಖ್ಯೆ ಎಷ್ಟಿತ್ತು ಅಂತ ಹೇಳಿದ್ರೆ 44 ಕೋಟಿಗೂ ಹೆಚ್ಚಿತ್ತು. ಅಂದ್ರೆ ಜನಸಂಖ್ಯೆಗಿಂತನೂ ನಮ್ಮ ಗೋವುಗಳ ಸಂಖ್ಯೆ ಜಾಸ್ತಿ ಇತ್ತು ಅಂತ. ಆದ್ರೆ ನಮ್ಮ ಜನಸಂಖ್ಯೆ ಇವತ್ತು 135ರಿಂದ 140 ಕೋಟಿ ದಾಟೈತಿ. ಆದ್ರೆ ಗೋವುಗಳ ಸಂಖ್ಯೆ ಎಷ್ಟೈತೆ ಅಂತ ಹೇಳಿದ್ರೆ 8.5 ಕೋಟಿ. ಏನು ನಾವು ದೇಶಿ ಹಸು ಅಂತ ಏನ್ ಕರಿತೀವಿ ಅದ್ರ ಸಂಖ್ಯೆ 8.5 ಕೋಟಿ ಬಂದಿದೆ. ಅಂದ್ರೆ ಏನಾಯ್ತು ಎಂಬುದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು ಇವತ್ತು. ಯಾಕೆ ಗೋ ಉಳಿಬೇಕಂತ ಹೇಳಿದ್ರೆ ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶ. ಕೃಷಿಗೆ ಯಾರು ಬೇಕಂದ್ರೆ ರೈತ ಬೇಕು. ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀವಿ. ರೈತನ ಬೆನ್ನೆಲುಬು ಯಾವುದಂದ್ರೆ ಗೋವು. ಅದೇ ರೀತಿ ನಾವು ಗೋವುಗಳನ್ನ ಸಾಕ್ತಿದ್ವಿ. ಗೋವುಗಳು ಸಾಕಿದ ಪರಿಣಾಮವಾಗಿ ನಮ್ಮ ಮನೆಯಲ್ಲಿರುವಂತಹ ಸಗಣಿ ಮೂತ್ರವನ್ನು ತಂದು ಗದ್ದೆಗೆ ಹಾಕ್ತಿದ್ವಿ. ಗದ್ದೆ ಚೆನ್ನಾಗಿ ಬೆಳೀತಿತ್ತು, ಮತ್ತೆ ಪೌಷ್ಟಿಕವಾದ ಆಹಾರ ಬರ್ತಿತ್ತು. ಆಹಾರದಿಂದ ನಾವು ಬಹಳ ಆರೋಗ್ಯವಂತವಾಗಿ ಬದುಕಿದ್ವಿ. ಇವತ್ತು ನಾವು ಗಂಗಾವತಿ ಹತ್ರ ಐತಿ. ಗಂಗಾವತಿ ಒಳಗೆ ಒಂದು 50ಕ್ಕೂ ಹೆಚ್ಚು ನಾವು ಆಸ್ಪತ್ರೆಗಳನ್ನು ನೋಡ್ತೀವಿ. ಯಾಕಂತ ಕೇಳಿದ್ರೆ ಎಷ್ಟು ಆಸ್ಪತ್ರೆಗಳಾಗ್ತವೋ ಅಷ್ಟು ರೋಗಿಗಳ ಸಂಖ್ಯೆ ಜಾಸ್ತಿ ಆಗೈತೆ ಅಂತ. ಹಾಗಾಗಿ ನಾವು ಇವತ್ತು ವಿಚಾರ ಮಾಡಬೇಕಾಗಿರೋದು ಏನಂದ್ರೆ ಗೋ ಉಳಿಬೇಕು, ಗೋವಿನ ಜೊತೆಗೆ ಗೋ ಪ್ರಧಾನವಾದಂತ ಕೃಷಿ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಸುಮಾರು 2016ರಿಂದ ಇಲ್ಲಿಗೆ 10 ವರ್ಷ ಆಯ್ತು. 10 ವರ್ಷಗಳಿಂದ ಗೋವುಗಳು ಸಾಕ್ತಾ ಈ ಮಂಜು ಸ್ವಾಮಿ ಹೇಳಿದ್ರು, ಗೋವುಗಳು ಸಾಕ್ತಾ ಗೋವುಗಳನ್ನ ಯಾವ ಗೋವುಗಳು ಅಂತ ಹೇಳಿದ್ರೆ ನಮ್ಮನೆ ಹುಟ್ಟಿದಂತ ಗೋವುಗಳಲ್ಲ. ಗೋವುಗಳು ಯಾವ ಕಸಾಯಿಖಾನೆಗೆ ಹೋಗ್ತಿದ್ವು ಆ ಕಸಾಯಿಖಾನೆಗೆ ಹೋಗುವಂತ ಗೋವುಗಳನ್ನು ರಕ್ಷಣೆ ಮಾಡಿ ನಾನು ನಮ್ಮ ಹೊಲದಲ್ಲಿ ಸಾಕಿ ಅದರಿಂದ ಏನ್ ಮಾಡಕತ್ತೀವಿ, ಭತ್ತವನ್ನು ಬೆಳಿತಾ ಇದ್ದೀವಿ. ಭತ್ತ ಬೆಳಿತೀವಿ. ಆಗ ಗೋವುಗಳು ನಮ್ಮ ಹೊಲದೊಳಗೆ ಒಂದು 40-45 ಗೋವುಗಳಿದಾವ. ಆ ಗೋವಿನಿಂದ ಬಂದಂತ ಹುಟ್ಟಿದಂತ ಕರುಗಳನ್ನು ಏನ್ ಮಾಡ್ತೀವಿ, ಕರುಗಳನ್ನು ಯಾರು ರೈತರು ಬೇಕಂತಾರ ರೈತರು ಕೊಡೋದು ಕೆಲಸ ನಾವು ಮಾಡಬೇಕು. ಹಾಗಾಗಿ ನಾವು ವಿಚಾರ ಮಾಡಬೇಕಾಗಿರೋದು ಏನಂತ ಹೇಳಿದ್ರೆ ಇವತ್ತು ಗೋವುಗಳು ಎಲ್ಲಿ ಹೋಗೋದು ಕಸಾಯಿಖಾನೆಗೆ ಹೋಗುದು. 40 ಕೋಟಿ ಇದ್ದಂಥವು 80 ಕೋಟಿ ಆದ್ರೆ ಆಗ್ಬೇಕಾಗಿತ್ತು. ಅವ್ರು 8 ಕೋಟಿಗೆ ಹೆಂಗ್ ಬಂದು ಅಂತ ಹೇಳಿದ್ರೆ ನಾವು ನಮ್ಮನ್ಯಾಗ ಗೋವುಗಳು ಇಟ್ಕೊಂಡಿಲ್ಲ. ಗೋವುಗಳು ಕಸಾಯಿಖಾನೆಗೆ ಕಳಿಸಿದ್ವಿ. ಮನ್ಯಾಗ ನಮ್ಮ ಮನೆ ಐತಂದ್ರೆ ಮನೆಯೊಳಗ ಒಂದು ಅಂಕಣ ಇರ್ತಿತ್ತು, ಗೋಧೆ ಇರ್ತಿತ್ತು, ಹಸು ಇರ್ತಿತ್ತು, ಎತ್ತಿರ್ತದ್ದು. ಅವು ನಿಧಾನವಾಗಿ ನಾವೇನ್ ಮಾಡಿದ್ವಿ, ಅದನ್ನ ಹೊರಗಡೆ ಹಾಕಿದ್ವಿ. ನಾವು ಅಲ್ಲಿ ಅದನ್ನ ಮುಟ್ಟಿ ಮಾಡಿ ಬೆಡ್ರೂಮ್ ಕಟ್ಕೊಂಡು ಆರಾಮಿದ್ವಿ.
ಆರಾಮಿದ್ದೀವಿ ಅಂತ ನಾವು ಅಂದ್ಕೊಂಡಿವಿ, ಆದ್ರೆ ನಾವು ನಿಜವಾಗ್ಲೂ ಆರಾಮಿಲ್ಲ. ನಾನು ಆಗಲೇ ಹೇಳಿದಂಗ ಆಸ್ಪತ್ರೆಗೆ ಹೋಗ್ತೀವಿ. ಅದಕ್ಕೋಸ್ಕರ ವಿಚಾರ ಮಾಡಿ ಗೋವುಗಳು ಎಲ್ಲಿಗೆ ಹೋದವು ಅಂತ ಹೇಳಿದ್ರೆ, ಇಲ್ಲಿ ಹತ್ತಿರದ ಹೈದರಾಬಾದಿನ ಹಲ್ಬುಕಾರಿ ಎಂಬ ಒಂದು ಕಸಾಯಿಖಾನೆ ಐತಿ. ಸ್ವತಂತ್ರ ಸಿಕ್ಕಂತ ಸಂದರ್ಭದಲ್ಲಿ ನಮ್ಮ ದೇಶದೊಳಗ ಬರೇ 30 ಕಸಾಯಿಖಾನೆಗಳಿದ್ವು. ಇವತ್ತು 36,000 ಕಸಾಯಿಖಾನೆಗಳಾಗಿವೆ. ಕಸಾಯಿಖಾನೆಗಳಾದಂಥದ್ದು ಎಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ ಅದು ಅರಬ್ ಕಂಟ್ರಿಗೆ ಹೋಗ್ತದೆ. ಕಸಾಯಿಖಾನೆ ಹೋದಂತ ಮಾಂಸ AC ಕೋಚಿನ ವಿಮಾನದಲ್ಲಿ ಹೋಗ್ತಾವೆ. ಇಲ್ಲಿ ನಾವು 2,000-3,000ಕ್ಕೆ ಅದನ್ನ ನನಗೇನದು ಉಪಯೋಗ ಇಲ್ಲ ಅಂತೇಳಿ, ಅದು ಹಾಲು ಕೊಡಬಹುದು, ದೊಡ್ಡ ಬದುಕು ಅಂತೇಳಿ ನಾವು ಅದನ್ನೇನ್ ಮಾಡ್ತೀವಿ, ಕಸಾಯಿಖಾನೆ ಕೊಡ್ತೀವಿ ಅಥವಾ ಕಟಗರಿ ಕೊಡ್ತೀವಿ. ಅದನ್ನ ತಗೊಂಡೋಗಿ ಅಲಬುಕಾರಿಗೆ ಹೇಳಿದ್ರೆ ಒಂದು ದಿವಸಕ್ಕೆ ಎಂತ ಕಸಾಯಿಖಾನೆ ಅಂತ ಹೇಳಿದ್ರೆ ಒಂದು ದಿವಸಕ್ಕೆ 10,000ಕ್ಕೂ ಹೆಚ್ಚು ಆಕಳುಗಳನ್ನ ಕಟ್ ಮಾಡಿ ಬಿಸಾಕುತ್ತೆ. ಅಂತ ಯಾಂತ್ರಿಕೃತ ಕಸಾಯಿಖಾನೆಗಳು ಇಡೀ ದೇಶದೊಳಗೆ 36,000 ಇದಾವೆ. ಅದನ್ನೆಲ್ಲದ ನುರಿಸಿ ಅವರು ಅರಬ್ ಕಂಟ್ರಿಗೆ ಹೋಗಿ ಇಲ್ಲಿ 2,000-3,000 ಕೊಟ್ಟಂತ ಒಂದು ಆಕಳ ಅಲ್ಲಿಗೆ ಹೋಗುತ್ತೆ 6 ಲಕ್ಷ ಆಗುತ್ತೆ. ಅವ್ರಿಗೆ ವ್ಯಾಪಾರ ಮಾಡಿಕೊಡಕತ್ತೀವಿ, ನಮ್ಮ ಭೂಮಿಯ ಬಂಜಾರು ಮಾಡಕತ್ತೀವಿ. ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ, ಈಗ ನಿಧಾನವಾಗಿ ನಮ್ಮ ಭೂಮಿಗಳು ಏನಾಗಿದಾವ ಅಂತ ಹೇಳಿದ್ರೆ, ಭೂಮಿಗಳು ಇನ್ನು 5-10 ವರ್ಷ ನಮ್ಮ ಪುಣ್ಯ ಏನು ಗೊತ್ತಿಲ್ಲ, ತುಂಗಭದ್ರಗೆ ಚೆನ್ನಾಗಿರೋ ಕಾರಣಕ್ಕೋಸ್ಕರ ನಾವು ನಮ್ಮ ಭೂಮಿ ಫಲವತ್ತಾಗಿದಾವ. ಬರ್ತಾ ಏನಾಗತ್ತ, ಆ ಫಲವತ್ತಾಗಿರೋಂಥ ಭೂಮಿ ಸೌಳಾದ್ಮೇಲೆ ಅದರಲ್ಲಿ ಏನು ಬೆಳೆಯಂಗಿಲ್ಲ. ನಾವಿವತ್ತು ಯಥೇಚ್ಛವಾಗಿ ಗೊಬ್ಬರಗಳನ್ನು ಹಾಕ್ತೀವಿ. ಎಷ್ಟೆಷ್ಟು ಗೊಬ್ಬರ ಹಾಕ್ತೀವಿ ಅಂತ ಕೇಳಿ ಕುಂತವ್ರು ಕೇಳಿ ಹೇಳ್ತೀವಿ, 4 ಕ್ವಿಂಟಲ್, 5 ಕ್ವಿಂಟಲ್, 6 ಕ್ವಿಂಟಲ್. 6 ಕ್ವಿಂಟಲ್ ಹಾಕಿದ ಮೇಲೆ ನಾವು ಎಷ್ಟು ಇಳುವರಿ ತೆಗಿತೀವಿ ಅಂದ್ರೆ ಬೆಳಿತೀವಿ 50, 55, 60 ತನಕ ಬರಕತ್ತೀವಿ. ಅದ್ರ ಖರ್ಚಿನ ಲೆಕ್ಕ ಮಾಡಕತ್ತಿಲ್ಲ. ನಾನು ಒಂದು ಪ್ರಯೋಗ ಮಾಡಿದ್ದೇನಂದ್ರ, ನಾವು 25 ಬೆಳಿತೀವಿ. 25 ಬೆಳೆದ್ರ ಅದು 25 ಚೀಲ, 1 ಚೀಲ ಭತ್ತಕ್ಕೆ 2 ಪಾಕೆಟ್ ಅಕ್ಕಿ ಆಗುತ್ತೆ. ಅಂದ್ರೆ 25 ಚೀಲಕ್ಕೆ 1 ಎಕರೆಗೆ 25 ಚೀಲ ಬಂದ್ರೆ 50 ಪಾಕೆಟ್ ಆಗ್ತದೆ. 50 ಪಾಕೆಟ್ ಅಕ್ಕಿ 1 ಪಾಕೆಟಿಗೆ ನಾನು 1500 ರೂಪಾಯಿ ಕೊಟ್ಟು ಎಷ್ಟಾಯ್ತು, 75,000 ರೂಪಾಯಿ ಖರ್ಚು ಮಾಡಿದ್ದೇನಂದ್ರೆ 20,000 ಖರ್ಚು ಮಾಡಿರಲ್ಲ. ಅಂದ್ರೆ 1 ಎಕರೆಗೆ 55,000 ರೂಪಾಯಿ ಉಳಿಸುವಂತ ರೈತರು ಯಾರು ಇಲ್ಲ. ಇದನ್ನ ನಾವೆಲ್ಲರೂ ಮನೆ ಹೇಳ್ಬೇಕು. ಈ ಕೂತರು ಯಾರು ಹಿರಿಯರು, ನಾವೆಲ್ಲರೂ ಮೊದಲಿಗೆಲ್ಲ ನಮ್ಮ ಮನೆಯೊಳಗ ಹಸು ಇತ್ತು, ದನ ಇತ್ತು, ಅವನ್ನೆಲ್ಲ ತಗೊಂಡೋಗಿ ನಾವು ಏನ್ ಮಾಡ್ತಿದ್ವಿ, ಹೊಲದಾಗ ಹಾಕ್ತಿದ್ವಿ. ಫಲವತ್ತಾದ ಬೆಳೆಯನ್ನು ಬೆಳೆತಿದ್ವಿ. ಆದ್ರೆ ಇವತ್ತು ಫಲವತ್ತಾದ ಬೆಳೆ ಬೆಳೆಕತ್ತಿಲ್ಲ. ರೈತ ಅಂತ ಹೇಳ್ತೀವಿ, ವಿಷ ಹಾಕಂತ ಕೆಲಸ ಮಾಡ್ತೀವಿ. ಮುಂದಾದ್ರೂ ನಾವು ಸಮಯ ಇಲ್ಲ, ಬಹಳ ಹೇಳೋದೈತಿ. ಈಗ ಸಮಯ ಇಲ್ಲದಕ್ಕೋಸ್ಕರ ನಾವೆಲ್ಲ ಏನ್ ರೈತರಿದ್ದೀವಿ, ಮುಂದಿನ ದಿನ ನಮಗೋಸ್ಕರ ಆದ್ರು ಬಹಳ ಜನ ಇಲ್ಲಿ ನನಗೆ 1-2-3 ಹೇಳ್ತಿದ್ರು, ನನ್ಕಿನ ಮೊದಲಾಗ ಒಂದಿಷ್ಟು ಸಾವಿರ ಖುಷಿ ಮಾಡಿದಂತ ಇದಾಗಿದ್ವಿ. ಆದ್ರೆ ಅವ್ರು ಒಂದೇ ಸಾರಿ ಏನ್ ಮಾಡಿದ್ರು 5 ಎಕರೆ 6 ಎಕರೆ ಬೆಳೆದ್ಬಿಟ್ರು. ಬೆಳೆದಂತ ಮಾರ್ಕೆಟ್ ಮಾಡೋದು ಹೆಂಗ, ಅವ್ರಿಗೆ ಸಮಸ್ಯೆ ಬರುತ್ತಾ. ನಾವು ಅದನ್ನ ಮಾಡಬಾರ್ದು. ನಮ್ಮ ಮನೆಗೆ ಏನ್ ಬೇಕೋ ಅದನ್ನ ಬೆಳ್ಕೊಳ್ಳೋದು. ಒಂದು ಅರ್ಧ ಎಕರೆ ಬೆಳೆಯೋದು ಅಥವಾ ಒಂದು 1/4 ಎಕರೆ ಬೆಳೆಯೋದು. 1/4 ಎಕರೆ ಬೆಳೆದು ಮೊದಲು ನಾನು ಚೆನ್ನಾಗಿ ನಾವು ಚಲೋ ತಿನ್ಬೇಕು. ಅದಾದ್ಮೇಲೆ ನಿಧಾನವಾಗಿ ನಾವು ಬೆಳ್ತೀನಿ ಅಂದ್ಕೂಡಲೇ ಪಕ್ಕದಲ್ಲಿ ಕೇಳಕ್ ಶುರು ಮಾಡ್ತಾರೆ. ನಾನು ಮಾಡಿದ ಅದನ್ನ ಮೊದಲು ಶುರು ಮಾಡಿದ ಅರ್ಧ ಎಕರೆಯಿಂದ, ನಾವು 10 ಎಕರೆಯಿಂದ 1 ಎಕರೆ, 2 ಎಕರೆ, 3 ಎಕರೆ, 4 ಎಕರೆ, 10 ಎಕರೆ ಬೆಳೆಯಂತ ಕೆಲಸವನ್ನ ಇವತ್ತು ನಾನು ನನ್ನ ಆಹಾರವನ್ನ ನಾನೇ ಮಾರ್ಕೆಟ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಯಾರು ಮಾರ್ಕೆಟ್ ಮಾಡಲ್ಲ. ಆ ಮಾರ್ಕೆಟ್ ಮಾಡುವಂತ ಕೆಲಸವನ್ನು ನಾವು ಮಾಡಬೇಕು. ನಿಧಾನವಾಗಿ ಏನ್ ಮಾಡ್ಬೇಕು, ಅರ್ಧ ಎಕರೆ ಬೆಳೆದ್ರೆ ನಾವು ಇಟ್ಕೋಬೇಕು, 1 ಎಕರೆ ಬೆಳೆದ್ರೆ ಪಕ್ಕದಲ್ಲಿ ಕೊಡಬೇಕು. ನಿಧಾನವಾಗಿ ಏನಾಗುತ್ತಾ, ಮಾರ್ಕೆಟ್ ಆಗ್ತಾ ನಮಗೆ ಎಷ್ಟು ಬೇಡಿಕೆ ಐತೆ ಅಂದ್ರೆ, ನಾನು 50 ಎಕರೆ ಬೆಳೆದ್ರು ಇವತ್ತು ಅದು ಸಾಲಿನ ಬೆಳೆ ಕರಿತೀವಿ. ಅಂದ್ರೆ ಅಷ್ಟು ಬೇಡಿಕೆ ಐತಿ ಇವತ್ತು. ಆ ಆಹಾರ ಉತ್ಕೃಷ್ಟ ಐತಿ. ನಮ್ದೇನಂದ್ರೆ ಚೆನ್ನೈನ ಪ್ರಯೋಗ ಎಲ್ಲ ಕಲಿಸಿದ್ರಪ್ಪ, ಒಂದೇ ಒಂದು ಅಂಶದಷ್ಟು ವಿಷಯ ಇಲ್ಲ ನನ್ನ ಬೆಳೆದ ಭತ್ತದೊಳಗೆ. ನಾವು ಹೇಳ್ತೀವಿ ಸುತ್ತಲ ಗದ್ದೆ ಇದಾವಪ್ಪ, ಎಲ್ಲಿ ಬೆಳಕಾಗತ್ತಂತೆ. ನಾವು ಶುರು ಮಾಡೋಣ ಮೊದಲು. ನಾವು ಏನು ಆಟಾಡ್ದಂಗಿದ್ರೆ ಆಯ್ತಲ್ಲ. ಮೊದಲಿಗೆ ಬೆಳಗಿರೋದು ಬರ್ತೋ, ಅವ್ರು ಇನ್ನೊಬ್ರು ಹೋಗೋದು ಬರ್ತೋ, ಅದು ಯಾವ್ದು ತಲೆಗಿಡಿಸೋದು ಬೇಡ. ನಾವು ಬೆಳೆದ ಕೆಲಸ ಮಾಡೋದಂತೇಳಿ ನಾನು ಹೇಳ ಮಾಡ್ತೀನಿ. ಖಂಡಿತವಾಗಿ ನಾವು ಮಾತಾಡ್ತಾ ಅನ್ಕೊಂಡಿರ್ಲಿಲ್ಲ. ಆದ್ರೆ ನಿಮ್ಮ ಭಾವನೆಗಳನ್ನ ಈ ಬರೇ ನೀವು ಅಲ್ಲಿ ನಾವು ಹೇಳ್ತೀವಿ, ಒಂದು ಆಕಳನ್ನ ಕಟ್ಟಕ್ಕಾಗಿಲ್ಲ ಅಂತಂದ ಮೇಲೆ ಒಂದು ಸುಮಾರು 50-60 ಆಕಳಗಳನ್ನ ಕಟ್ಟಿ ಗೋಶಾಲೆಗಳನ್ನ ಮಾಡ್ಯಾರ ಅಂತಂದ್ರೆ ವಿಚಾರ ಮಾಡಿ. ಈಗಿನ ವಾತಾವರಣದಲ್ಲಿ ಜವಾರಿ ಆಕಳ ಎಲ್ಲವೂ ಇಲ್ಲೇ ನೋಡ್ಬೋದು. ಆಕಳ ಬದಲಾಗೈತಿ. ಯಾಕಂದ್ರೆ ಆ ದಾರಿಗೆ ಹೋದ್ರೆ ನೋಡ್ಬೋದು ನೀವು. ಇನ್ನೂ ಅವ್ರು ಹಂಚ್ಕೊಳ್ಳೋದು ಬಹಳಷ್ಟು ಇದೆ. ಸಮಯಕ್ಕೆ ಬಹಳ ಬೆಲೆ ಕೊಡ್ತಾರೆ ಅವರು. ಈ ಸಂದರ್ಭದಲ್ಲಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥ ಐನಗೋಡಿನವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಸಂದರ್ಭದಲ್ಲಿ ನಮ್ಮ ಶಿವಲಿಂಗಯ್ಯ ತಾತನವರು ಸ್ವಲ್ಪ ಸಮಯದಲ್ಲಿ, ಯಾಕಂದ್ರೆ ಈಗಾಗಲೇ 9ಕ್ಕೆ ನಮಗೆ ಮಂಗಳ ಆಗ್ಬೇಕಾಗಿತ್ತು, ಸ್ವಲ್ಪ ಸಮಯವನ್ನು ಮಾತ್ರ ಈ ಸಂದರ್ಭದಲ್ಲಿ
ನಾವು ಶಿವಲಿಂಗ ತಾಪಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಹಾಗೆ ನಮಗಿದೆ ಮಾತನಾದ ಸ್ವಭಾವ, ನಿಮಗಾಗಿದ್ದ ತಾಯಿ ಮಹಾವ ಇರಲಿ. ಇವತ್ತಿನ ಅವಕಾಶ ವೀರಪ್ಪ ಅವರ ಒಂದು ಪಾದಕ್ಕೆ ಅರ್ಪಣೆ ಮಾಡುತ್ತೆ. ಜಯಂಗಲಂ ಜಯಗಲ ಅನ್ಬೇಡ್ರಿ, ಗೃಹಲಕ್ಷ್ಮಿ ಕಟ್ಟಾಕಲ್ಲ. 2,000 ರೂಪಾಯಿ ಬಿದ್ದವು ಅವರಿಗೆ ಅಂದಿದ್ರೆ 100 ರೂಪಾಯಿ ಕಟ್ಟಾಗ್ತೇವೆ ಅನ್ಬೇಡ್ರಿ. वधूतर महाराज की, रुद्रेश्वर कात महाराज की, जय मंगलम जय नमः पार्वती शिवर महादेव. ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಯಾಗಿರುವಂತ ಪರಮ ಪೂಜ್ಯ ಡಾಕ್ಟರ್ ಕಲ್ಲನ್ ಅಜ್ಜನವರ ಬರೆದ ಭಕ್ತಿಗೀತೆಯನ್ನ ನಿಮ್ಮೆಲ್ಲರಿಗೆ ಸಂಗೀತದ ರಸವನ್ನು ಇಡ್ತಾ ಇದ್ದಾರೆ. ಗಂಗಾ ನದಿಯ ಸ್ನಾನ, ತುಂಗಾ ನದಿಯ ಪಾನ, ಪುಣ್ಯ ಸಮಭಗನ, ಗುರು ಪುಟರ ನಾದವಿಲ್ಲದ ಬದುಕಿ ಬದುಕಿ ಬದುಕುವಂತಿ, ನಾದವಿಲ್ಲದ ಬದುಕಿ ಬದುಕಿ ಬದುಕುವಂತಿ, ಮಾನವೀತ ಬದುಕಿ ಮಾನವೀತ ಬದುಕಿ ಬದುಕಿ ಬದುಕುವಂತೆ.
ಬದುಕಿ ಬದುಕಿ ಬದುಕಲು ಬದುಕಿ ಬದುಕಲು ಬದುಕಿ ಬದುಕಲು ಜಯಮಂಗಲಂ ದೇವ ಪಾರ್ವತೀಶ್ವರ ಮಹಾದೇವ येरूर विभावदूत महाराज की रुद्रेश्वर पाठ महाराज की पुत्रराज शिवयोगी महाराज की अन्नारोर महाराज की धारावाई मने बिಟ್ಟು मधुर महाराज की ಎಲ್ಲ ನಾಳೆ ಇವತ್ತು ಬಂದಂಗ ಲೇಟ್ ಆಗಿ ಬರ್ಬೇಡ್ರಮ್ಮ. ಯಾಕಂದ್ರೆ ನಾಳೆ ದಿವಸ ಈ ಎಲ್ಲ ವ್ಯವಸ್ಥೆಗಳನ್ನ ಮಾಡಿರ್ತೀವಲ್ಲ, ಆದಷ್ಟು ನಾಳೆ ಮಾತ್ರ ಒಂದು ದಿವಸ ಆದಷ್ಟು ಬೇಗವಾಗಿ ಬನ್ನಿ. ಈ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ಇಲ್ಲಿ ದುರ್ಗಾದೇವಿ ಭಜನೆ ಮಂಡಳಿಯವರು ಮತ್ತು ವಿಪುಲಗುಡ ತಾತ ಭಜನೆ ಮಂಡಳಿಯವರು ನಾಳೆ ರಾತ್ರಿ ಇಡೀ ಭಜನೆ ಮಾಡುವುದರ ನಿಮಿತ್ತ ಇರುವುದರಿಂದ ತಾವು ತಪ್ಪದೇ ನಾಳೆ ಸಾಯಂಕಾಲ ಇಲ್ಲಿಗೆ ಎರಡೂ ಭಜನೆ ಮಂಡಳಿಯವರು ಬರಬೇಕು ಎಂದು ಹೇಳಿಕೊಳ್ಳುವುದರ ಜೊತೆಗೆ ನಾವು ಇಂದಿನ ಪೌರಾಣಿಕ ಮಂಗಲವನ್ನು ಪಾಡೋಣ. ಏಜೆಂಟ್ಗಳು ನಮ್ಮ ಇರುಪಣ್ಣ ಚೆನ್ನಪ್ಪ ಮೆಲಿಕ್ನಾಳ್ ವೇದಿಕೆ ಹತ್ರ ಬರಬೇಕು. ಇರುಪಣ್ಣ ಚೆನ್ನಪ್ಪ ಮೆಲಿಕ್ನಾಳ್ ಅವ್ರ ಮನೆಯವರು ಇರುಪಣ್ಣ ಚೆನ್ನಪ್ಪ ಮೆಲಿಕ್ನಾಳ್ ಯಾರು ಮಂಗಳ ಚಾಕಂದ್ರು ಮಂಗಳ ಚಾಕ ಅಂತ ಕರ್ಪೂರಾರತಿ ಬೆಳಗಿರಿ ಕಾರಣ್ಯ ಮೃಗಕರ ದೇವಗೆ ಕರ್ಪೂರಾರತಿ ಬೆಳಗಿರಿ ಕಾರಣ್ಯ ಮೃಗಕರ ದೇವಗೆ ಕರ್ಪೂರಾರತಿ ಬೆಳಗಿರಿ ಕಾರಣ್ಯ ಮೃಗಕರ ದೇವಗೆ ನೀಲಕಂದನ ನಿಗಮ ಗೋಚರ ಬಾಲಚಂದ್ರ ವರಯಗೆ ನೀಲಕಂದನ ನಿಗಮ ಗೋಚರ ಬಾಲಚಂದ್ರ ವರಯಗೆ ಬಾಲಗೊಲಗೋ ಬಾಲಗೊಲಗೋ ಬಾಲ ಶ್ರೀ ಪರಮೇಶ್ವರ ಬಾಲಗೊಲಗೋ ಬಾಲ ಸರದು ಬಾಲ ಶ್ರೀ ಪರಮೇಶ್ವರ ಕರ್ಪೂರಾರತಿ ಬೆಳಗಿರಿ ಕಾರಣ್ಯ ಮೃಗಕರ ದೇವಗೆ ಪುರಾರತಿ ಬೆಳಗಿರಿ ಕಾರಣ್ಯ ಮೃಗಕರ ದೇವಗೆ ಶರಣ ಬೆಳಗೆ ಪರಮ ಪಾರ್ವತಿ ಅರಸಗೆ ಶರಣ
ವಸಿಕವಾದ ಶ್ರೀ ಗುರು ಮಲ್ಲಯ್ಯಗೆ ದೈವೋ ವಸಿಕವಾದ ಶ್ರೀ ಗುರು ಮಲ್ಲಯ್ಯಗೆ ಪುರಾರತಿ ಬೆಳಗಿನಿ ಕಾರಣ್ಯ ಮೃಗಕರ ದೇವಗೆ ಕಾರಣ್ಯ ಮೃಗಕರ ದೇವಗೆ ಕಾರಣ್ಯ ಮೃಗಕರ ದೇವಗೆ सर्वमंगल मंगले शिव सर्वार्थ साधकं शरण्ये त्र्यंबके देवी नारायणी नमोस्तुते जय मंगलम जय नमः पार्वतीश्वर महादेव रुद्रेश्वर दात महाराज की कृपावधूत महाराज की शिवयोगी पुटराजेश्वर महाराज की जय मंगलम जय नमः पार्वतीश्वर महादेव Gracias.